ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಆ, ಕಥಾವಾಚನ ಕಾದಂಬರಿಯ ವಾಚನ ಮಾಡ್ತಾ ಇದ್ವಿ. ತಂತು ರವೀಂದ್ರ ದೇವಸ್ಥಾನಕ್ಕೆ ಹೋಗಿದ್ದು, ದೇವಸ್ಥಾನದ ಸ್ಥಿತಿಯನ್ನು ನೋಡಿದ್ದು, ರಾಮ್ ಭಟ್ರ ಬದುಕು, ಅವರು ಪಟ್ಟ ಕಷ್ಟ, ಅದನ್ನೆಲ್ಲ ನಿನ್ನೆ ಕೇಳಿದ್ವಿ. ಈಗ ಮುಂದಿನ ಭಾಗ. ಇವನು ಹೊರಗೆ ಬಂದು ಚಪ್ಪಲಿ ಮೆಟ್ಟಿ ಓಣಿ ದಾಟಿ ಗೌಡಗಳ ಹಟ್ಟಿ ನಡೆದು ದೊಡ್ಡ ಕಾಂಪೌಂಡಿನ ಕೃಷ್ಣೇಗೌಡನ ಮನೆಗೆ ಹೋದ. ಇಬ್ಬರು ಆಳುಗಳು ದಸಿ ಹಾಕಿಕೊಂಡು 2-3 ಸಾವಿರ ರಾಶಿಯ ತೆಂಗಿನಕಾಯಿ ಸುಲಿಯುತ್ತಿದ್ದರು. ಲಾರಿ ಆಗಲಿ ಎನ್ಫೀಲ್ಡ್ ಮೋಟಾರ್ ಬೈಕ್ ಆಗಲಿ ಇರಲಿಲ್ಲ. ಇವನನ್ನು ನೋಡಿದ ಕಾಯಿ ಸುಲಿಯುವ ಒಬ್ಬ ಆಳು, ಗೌಡ್ರು ಊರಾಗಿಲ್ಲ ಎಂದ. ಎಲ್ಲಿಗೆ ಹೋಗಿಯವರೇ ಎಂದು ಕೇಳಿದ್ದಕ್ಕೆ, ನಿನ್ನೆ ರಾತ್ರಿನಾಗ ಹೋದವರು ಬಂದಿಲ್ಲ ಎಂದು ಉತ್ತರಿಸಿದ. ನಂಗೆ ಬರಾಕ್ ಹೇಳಿದ್ರು, 12 ಗಂಟೆ ಎಂದಾಗ, ಹಂಗಾರೆ ಕುಂತ್ಕೊಳ್ಳಿ ಒಳಗೆ, ಸೋಪಾನದ ಮ್ಯಾಲೆ ಎಂದು ಹೇಳಿ ಕಾಯಿ ಸುಲಿಯತೊಡಗಿದ. ಇವನು ಒಳಗೆ ಹೋಗಿ ಕುಳಿತ. ಯಾವ ಕ್ಷಣದಲ್ಲಾದರೂ ಮೋಟಾರ್ ಬೈಕಿನ ಶಬ್ದ ಕೇಳಿಸಬಹುದು. ರಾತ್ರಿ ಹೋದವನು ಏನು ಕೆಲಸವಿತ್ತೋ ಹಿಂದಿರುಗಿಲ್ಲ ಎಂದುಕೊಳ್ಳುವಾಗ, ಬೆಳಗಿನಿಂದ ದೇವಸ್ಥಾನದ ಪೌಳಿಯ ಕಲ್ಲು ಚಪ್ಪಡಿಯ ಮೇಲೆ, ಗುಡಿಯ ಒಳಗೆ ಭಟ್ಟರ ಮನೆಯಲ್ಲಿ ಎಲ್ಲೂ ಹೊರಗಲು ಆಸರೆ ಇಲ್ಲದೆ ಕೂತು ಬೆನ್ನಿನಲ್ಲಿ ನೋವು ಕಾಣಿಸಿಕೊಂಡಂತಾಗಿದ್ದು, ಈಗ ಸೋಫಾ ಸಿಕ್ಕಿದ್ದು ಹಾಯ್ ಎನ್ನಿಸುವಂತಾಯಿತು. ಹೊಟ್ಟೆಗೆ ಅಷ್ಟೊಂದು ಕಾಫಿ ಬಿದ್ದಿದ್ದರೂ ತೂಕಡೆಗೆ ಬರುವಂತಾಯಿತು. ಕಾಲನ್ನು ನೀಳವಾಗಿ ಚಾಚಿ ಕಣ್ಣು ಮುಚ್ಚಿದ. ದಸಿಗಳಲ್ಲಿ ಕಾಯಿ ಸುಲಿಯುವ ಚರ ಚರ ನೂರನರ ಶಬ್ದಗಳು ಕೇಳಿಸುತ್ತಿತ್ತು. ಹಾಗೆ ನಿದ್ದೆ ಹತ್ತಿತ್ತು. ಸುಮಾರು ಅರ್ಧ ಗಂಟೆಯ ಗಾಢ ನಿದ್ರೆ. ಎಚ್ಚರವಾದಾಗಲೂ ನೂರು ಚರ ಕರ ಸದ್ದು. ಗಡಿಯಾರ ನೋಡಿಕೊಂಡರೆ 1 ಕಾಲು ತೋರಿಸುತ್ತಿತ್ತು. ಕೃಷ್ಣೇಗೌಡ ಬಂದಿಲ್ಲ. ಯಾವುದೋ ತುರ್ತು ಕೆಲಸದ ಮೇಲೆ ಇನ್ನೆಲ್ಲಿಗೆ ಹೋಗಿದ್ದಾನು, ಅಥವಾ ನನ್ನನ್ನು ಊಟಕ್ಕೆ ಕರೆದಿರುವುದನ್ನೇ ಮರೆತು ಬಿಟ್ಟನು. ಮನೆಯಲ್ಲಾದರೆ ಹೇಳಿ ಹೋಗಿರಬಹುದು. ಅವನ ಹೆಂಡತಿ ಇಲ್ಲಿದ್ದಾರೋ ಮೈಸೂರಿನಲ್ಲಿದ್ದಾರೋ ತನಗೆ ತಿಳಿಯದು. ತನ್ನ ಹೆಂಡತಿಯ ಕೈಯ ಕೇಸರಿ ಬಾತ್ ಎಂದರೆ ಇಲ್ಲೇ ಇರಬೇಕು. ಇನ್ನಷ್ಟು ಹೊತ್ತು ಕಾಯುವುದು ಸರಿ ಎಂದು ಸರಿಯಾಗಿ ನೆಟ್ಟಗೆ ಕುಳಿತ. ತುಸು ಹೊತ್ತಿನಲ್ಲಿ ಕಾಯಿ ಸುಲಿಯುವ ಶಬ್ದ ನಿಂತಿತು. ಇಲ್ಲಿ ಕೂತಿರುವಂತೆ ತನಗೆ ಹೇಳಿದ ಆಳು ಒಳಗೆ ಬಂದು, ಅವರು ಬರಾಕಿಲ್ಲ ಅನ್ನಿಸ್ತದೆ, ಮೈಸೂರಿಗೆ ಹೋಗ್ಬಿಟ್ಟಿರ್ಬೋದು, ನೀವು ಕಾಯ್ತಾ ಕುಂತ್ರೆ ಸುಂಕುವಿಲ್ಲ, ನಾವು ಊಟಕ್ಕೆ ಮನೆಗೆ ಹೋಯ್ತೀವಿ ಎಂದ. ಅಂದರೆ ಇಲ್ಲಿಯ ಬಾಗಿಲು ಹಾಕಿಕೊಳ್ಬೇಕು, ನೀವು ಹೊರಡಿ ಅಂತ ಇವನಿಗೆ ಅರ್ಥವಾಯ್ತು. ಗೌಡ್ರ ಹೆಂಡತಿ ಮನೇಲಿ ಇಲ್ವಾ? ಅವರು ಇಲ್ಲೆಲ್ಲವ್ರೆ, ಮೈಸೂರಾಗವ್ರೆ ಎಂದ. ಇವನ ಗ್ರಹಿಕೆ ಹೊಸ ಕೋನಗಳನ್ನು ಹೊಂದಿಕೊಳ್ಳಬೇಕಿತ್ತು. ಅನಂತರ ಕೇಳಿದ, ಗೌಡ್ರು ಇಲ್ಲಿಗೆ ಬಂದಾಗ ಯಾರು ಅವರಿಗೆ ಅಡಿಗೆ ಮಾಡಿಕ್ಕೋರು? ಒಂದು ಹೆಣ್ಣಾಳೈತೆ ನಿಂಗಮ್ಮ ಅಂತ, ಚೆನ್ನಾಗಿ ಮಾಡುತ್ತೆ. ಗೌಡ್ರು ಬಂದವರೇ ಅಂದ್ರೆ ಒಂದು ಕಾಫಿ, ತಿಂಡಿ, ಉಪ್ಪಿಟ್ಟು, ಗೋಧಿ ರೊಟ್ಟಿ ಎಲ್ಲ ವೈನಾಗಿ ಮಾಡಿಕೊಡುತ್ತೆ. ಈಗ ಇವನಿಗೆ ಜ್ಞಾಪಕಕ್ಕೆ ಬಂತು. ನಿನ್ನೆ ರಾತ್ರಿ ತನಗೆ ಊಟಕ್ಕೆ ಹೇಳಿದ್ದ ಅವನು ಹಾಗಿಂದ ಹಾಗೆಯೇ ಮೋಟಾರ್ ಸೈಕಲ್ ಹತ್ತಿ ಹೋದ. ಹೆಂಡತಿ ಇಲ್ಲಿ ಇದ್ದಿದ್ದರೂ ಆಕೆಗೆ ಅತಿಥಿ ಬರುವ ವಿಷಯ ತಿಳಿದಿರುತ್ತಿರಲಿಲ್ಲ. ತನ್ನನ್ನು ತುಂಬಾ ಹಗುರವಾಗಿ ಕಂಡು ಬಿಸಾಕಿದಂತೆ ಅನ್ನಿಸಿತು. ಅದು ಕೃಷ್ಣೇಗೌಡನ ಸ್ವಭಾವವೇ ಇರಬಹುದು, ಅಥವಾ ತೀರಾ ಅನಿವಾರ್ಯ ಸಂದರ್ಭ ಉಂಟಾಗಿ ಊರಿಗೆ ಸುದ್ದಿ ಕೊಡಲು ಸಾಧ್ಯವಾಗದೇ ಇದ್ದಾನೆಯೋ ಎಂದುಕೊಂಡ. ಆಳು ತುಂಬಾ ಅರ್ಜೆಂಟ್ ವ್ಯವಹಾರವಿತ್ತಾ ಎಂದು ಕೇಳಿದ. ಹೌದು, ನಿನ್ನೆ ರಾತ್ರಿ ಬಂದಿದ್ದೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಖಂಡಿತ ಬನ್ನಿ ಅಂತ 2 ಸಲ ಹೇಳಿದ್ರು. ಊಟನೂ ಇಲ್ಲೇ ಮಾಡಿ ಅಂದಿದ್ದರು ಎಂದ ಆಳಿನ ಪ್ರತಿಕ್ರಿಯೆ ನಿರೀಕ್ಷಿಸುತ್ತಾ. ಓಹ್, ಅವ್ರ ಮಾತನಚ್ಚಿಕೊಂಡ್ರೆ ಉಂಡಂಗೆಯ. ಏಯ್, ಸಂಜೆ ಹೊತ್ತಿಗೆ ಇಬ್ರು ಸೇರಿ 2,000 ಸುಲಿದು ಹಾಕ್ರುಲಾ, ನಿಮ್ಗೆ ರಾತ್ರಿಗೆ ಬಾಡಿನ ಊಟ ಮಾಡಿಸ್ತೀನಿ ಅಂತಾರೆ. ಕಾಯಿ ಲಾರಿಗೆ ಲೋಡು ಆಯ್ತದೆ, ಊಟ ಇರ್ಲಿ ಕೂಲಿನೂ ಕೊಡದೆ ಹೊರಟೋಯ್ತಾರೆ. ನಾವಿಲ್ಲಿ ಬಂಬ್ಡಿ. ಮುಂದಿನ ವಾರ ಬಂದಾಗ ಏನಾಯ್ತು ಅಂತೀಯಲೇ, ನನ್ನ ಸ್ನೇಹಿತರೊಬ್ರು ಸತ್ತು ಹೋದ್ರು, ಮಣ್ಣಿಗೆ ಹೋಗಿದ್ದೆ ಅಂತಾರೆ. ಹಿಂಗೆ ಅದೇಸು ಜನ ಸ್ನೇಹಿತರು ಸಾಯ್ತಾರೋ ಶಿವನೇ ಬಲ್ಲ. ನಿಮ್ಗೂ ಹಂಗೆ ಹೇಳಿರ್ಬೇಕು. ಕೃಷ್ಣೇಗೌಡನ ಸ್ವಭಾವ ಈಗ ಹೆಚ್ಚು ಸ್ಪಷ್ಟವಾಗಿ ತಿಳಿದಂತಾಯ್ತು. ಅವನು ಮೊದಲಿನಿಂದ ಹೀಗೆ ಇದ್ದನೋ, ಇತ್ತೀಚೆಗೆ ಕಲಿತುಕೊಂಡನೋ ಎಂದು ಜ್ಞಾಪಿಸಿಕೊಳ್ಳತೊಡಗಿದ. ಹೆಚ್ಚು ಹೊಳೆಯಲಿಲ್ಲ. ಆಗ ಜೊತೆಯಲ್ಲಿ ವಾಲಿಬಾಲ್ ಆಡುವುದು, ಎಳೆನೀರು ಕುಡಿಯುವುದು, ಇಷ್ಟೇ ಒಡನಾಟವಿದ್ದದ್ದು. ಕಾಲೇಜಿನಲ್ಲಿ ಲೆಕ್ಚರ್ ಅಂತೆ ಎಂದರೆ ನಡವಳಿಕೆಯಲ್ಲಿ ಕೆಲವು ಖಚಿತ ಲಕ್ಷಣಗಳನ್ನು ನಿರೀಕ್ಷಿಸುವ, ಇನ್ನು ಕೆಲವು ಲಕ್ಷಣಗಳು ಇಲ್ಲವೆಂದು ಹೇಳುವಷ್ಟು ಇರಬೇಕು. ಆದರೆ ಇತ್ತೀಚಿನ ವಿದ್ಯಾವಂತ ಜನಗಳ ಬಗೆಗೆ ನನ್ನ ತಿಳುವಳಿಕೆಯೇ ಸಾಲದೇನು ಎಂದುಕೊಳ್ಳುತ್ತಾ ಹೊರಗೆ ಬಂದು ಚಪ್ಪಲಿ ಮೆಟ್ಟುಕೊಂಡ. ಅಷ್ಟರಲ್ಲಿ ಹೊಟ್ಟೆಯಲ್ಲಿ ಹಸಿವು ಕಾಣಿಸಿಕೊಂಡಿತು. ರಾಜಶೇಖರ್ನ ಮನೆಗೆ ಹೋದರೆ ಅಡಿಗೆ ಇದ್ದೇ ಇರುತ್ತೆ, ಏನಿಲ್ಲವೆಂದರೂ ಅನ್ನ ಮಜ್ಜಿಗೆ ಇರಲೇಬೇಕು, ಅಥವಾ ಇನ್ನೇನಾದರೂ ಮಾಡಿಕೊಡಬಹುದು ಎಂದುಕೊಂಡು ಆ ಕಡೆಗೆ ಹೆಜ್ಜೆ ಹಾಕತೊಡಗಿದ. 20 ಹೆಜ್ಜೆ ಹೋಗುವುದರಲ್ಲಿ ಇನ್ನೊಂದು ವಿಚಾರ ಬಂದು ಹೆಜ್ಜೆಯನ್ನು ನಿಲ್ಲಿಸಿದ. ಕೃಷ್ಣೇಗೌಡ ಹೀಗೆ ಮಾಡಿದ ಅಂದರೆ ಅವನು ಅಷ್ಟಕ್ಕೆ ಸುಮ್ಮನಾಗುವುದಿಲ್ಲ. ಆ ಪ್ರಸಂಗವನ್ನು ಬಳಸಿಕೊಂಡು ಇಡೀ ಕೃಷ್ಣೇಗೌಡನ ಜಾತಿಯನ್ನು ಎತ್ತಿ ಅವಲೋಕನ ಮಾಡುತ್ತಾನೆ. ಆದ್ದರಿಂದ ಈಗ ಅಲ್ಲಿಗೆ ಹೋಗುವುದು ಬೇಡ ಎಂದು ನಿರ್ಧರಿಸಿದ. ಅದೇ ಬೀದಿಯಲ್ಲಿ ಮುಂದೆ ನಡೆದು ಬಲಕ್ಕೆ ತಿರುಗುವ ಜಾಗದಲ್ಲಿ ತಾನು ನೋಡಿದ್ದ ಒಂದು ಚಿಲ್ಲರೆ ಅಂಗಡಿಯಲ್ಲಿ ಒಂದು ಸಣ್ಣ ಪೊಟ್ಟಣ ಬಿಸ್ಕತ್ತು, 2 ಪಚ್ಚೆ ಬಾಳೆ ಹಣ್ಣುಗಳನ್ನು ಕೊಂಡು ತಿಂದ. ಸಾಕು ಎನ್ನಿಸಿತು. ಮೇಲೆ 1-2 ಎಳೆನೀರು ಕುಡಿಯಬೇಕೆನ್ನಿಸಿತು. ತೋಟದ ಕಡೆಗೆ ಹೋಗುವುದು. ಯಾರ ತೋಟದಲ್ಲಿ ಜನವಿದ್ದರೂ ಸರಿ, ನೀವು ಕೇಳೋ ದುಡ್ಡು ಕೊಡ್ತೀನಿ, 2
ಎಂದೆಂಗಿನ ಎಳನೀರು ಕೆಡವಿ ಕೊಚ್ಚಿಕೊಡಿ ಅಂತ ಕೇಳೋದು ಎಂದು ನಿರ್ಧರಿಸಿ ಹಿಂದಿರುಗಿ ಗೌಡಗಳ ಹಟ್ಟಿಯ ಮಾರ್ಗ ತೋಟಗಳ ಕಡೆಗೆ ನಡೆದ. ಗದ್ದೆ ಬದುಗಳ ಮೇಲೆ ಹೆಜ್ಜೆ ಹಾಕುತ್ತಾ ತೋಟಗಳ ನಡುವಣ ಓಡಿ ನಡೆದು ಅವನ ಕಾಲುಗಳು ಅವನಿಗೆ ತಿಳಿಯದಂತೆ ಅವನ ತೋಟದ ಬಾಗಿಲಿಗೆ ಹೋಗಿ ನಿಂತವು. ಹೊಳೆ ಬಾಗಿಲು ಮುಚ್ಚಿತ್ತಾದರೂ ಚಿಲಕ ಬೀಗ ಹಾಕಿರಲಿಲ್ಲ. ಒಳಗೆ ಹಸು ಎತ್ತುಗಳು ಮೇಯುತ್ತಿದ್ದವು. ಅವನು ಬಾಗಿಲು ತೆಗೆದುಕೊಂಡು ಒಳಗೆ ನಡೆದ. ತೆಂಗಿನ ಮರಗಳೆಲ್ಲ ಓಹೋ, ನಾನು ನೋಡಿ 20 ವರ್ಷವಾಗಿವೆ. ತುಂಬಾ ಎತ್ತರಕ್ಕೆ ಬೆಳೆದಿವೆ. ನಾನು ಚಿಕ್ಕ ಹುಡುಗನಲ್ಲಿ ನಟ್ಟ ಸಸಿಗಳು ಎಷ್ಟೊಂದು ಎತ್ತರಕ್ಕೆ ಚೆನ್ನಾಗಿ ಬೇಸಾಯ ಮಾಡಿದ್ದಾರೆ, ತುಂಬಿದ ಗೊನೆಗಳು ಎನ್ನುತ್ತಾ ಬದುಗಳ ಮೇಲೆ ನಡೆದು ಒಳಗೆ ಹೋಗುತ್ತಿರುವಾಗ ಯಾವುದೋ ಮೂಲೆಯಿಂದ 15-16 ವರ್ಷದ ಒಬ್ಬ ಹುಡುಗ ಇತ್ತ ಕಡೆಗೆ ಬಂದು, ಯಾವ್ರಿ ನೀವು, ಯಾಕೆ ಬಂದ್ರಿ ಎಂದ. ನಮ್ಮದು ಇದೇ ಊರಪ್ಪ, ಈ ತೋಟದ ಮೂಲ ಯಜಮಾನರು ನಾವು. ಹ್ಯಾಂಗಿದೆ ತೋಟ ನೋಡೋಣ ಅಂತ ಬಂದೆವು. 2 ಎಳನೀರು ಕುಡಿಬೇಕಿತ್ತು. ನಿಮ್ಮಪ್ಪ ಎಲ್ಲಿ? ಮೂಲ ಯಜಮಾನರು ಅಂದ್ರೆ ಯಾರ್ರೀ ಎಂದು ವಿವರಣೆ ಕೇಳುವಂತೆ ಪ್ರಶ್ನಿಸಿದ ಹುಡುಗ. ವೆಂಕಟ ಸುಬ್ಬಯ್ಯನವರು ಅಂತ ಇದ್ರು, ಈ ತೋಟದ ಯಜಮಾನರು. ಅವರ ಮೊಮ್ಮಗ ನಾನು. ಹುಡುಗ ಸಂಶಯದಿಂದ ಇವನ ಮುಖವನ್ನೇ ಚಚ್ಚುವಂತೆ ನೋಡಿದ. ಅನಂತರ ಏನೋ ನಿಶ್ಚಯಿಸಿದವನಂತೆ ಒಳೆ ಬಾಗಿಲಿನ ಕಡೆಗೆ ಬಾಗಿಲು ತೆಗೆದುಕೊಂಡು ಹೊರಗೆ ಸೀಳು ನಾಯಿಯ ವೇಗದಲ್ಲಿ ಓಡಿ ಹೋದ. ದನಗಳು ತಮ್ಮ ಪಾಡಿಗೆ ತಾವು ಮೇಯುತ್ತಿದ್ದವು. ಹುಡುಗ ಅವರ ಅಪ್ಪನನ್ನು ತರಲು ಓಡಿದ್ದು ಸ್ಪಷ್ಟವಾಗಿತ್ತು. ರವೀಂದ್ರ ತೋಟದಲ್ಲೆಲ್ಲ ಒಂದು ಸುತ್ತು ಹಾಕಿದ. 3 ಕಸಿ ಮಾವಿನ ಮರಗಳಲ್ಲಿ ಒಂದು ಹೋಗಿದೆ. ಬಾದಾಮಿ ಮಾವು ಇದೆ. ಅದು ಚಂದ್ರಹಲಸು. ತಿಂದರೆ ಚಂದ್ರಹಲಸು ತಿನ್ನಬೇಕು. ಉಳಿದ ಯಾವ ಜಾತಿಯದನ್ನು ಕೈಲೂ ಮುಟ್ಟಬಾರದು. ಕೊಳದ ಹತ್ತಿರ 2 ಸಂಪಿಗೆ ಮರಗಳು ತುಂಬಾ ದೊಡ್ಡದಾಗಿ ಬೆಳೆದಿವೆ. ವಿಪರೀತ ವಯಸ್ಸಾದ ಮೇಲೆ ಹೂ ಬಿಡುವುದು ಕಡಿಮೆ. ಒಂದು ನಾಗಸಂಪಿಗೆ, ಇನ್ನೊಂದು ಕೆಂಡ ಸಂಪಿಗೆ. ಅಜ್ಜಿಗೆ ಸಂಪಿಗೆ ಹೂವೆಂದರೆ ಪ್ರಾಣ. ದೇವರಿಗೂ ಅದನ್ನೇ ಪೂಜಿಸುತ್ತಿದ್ದಳು. ತನ್ನ ತಲೆಗೂದಲು ವಿರಳವಾದರೂ 10-12 ಸಂಪಿಗೆಯ ಹೂಗಳನ್ನು ಕಟ್ಟಿ ಜಿಗಿಯುವ ಹಾಗೆ ಮುಡಿದುಕೊಳ್ಳುತ್ತಿದ್ದಳು. ಸಣ್ಣ ದೋಟಿಯಿಂದ ಸಂಪಿಗೆ ಹೂ ಬಿಡಿಸಿ ತಂದು ಕೊಡುವುದು. ಒಂದೊಂದು ದಿನ ನಾನೇ ಕಟ್ಟಿ ಮುಡಿದುಕೊಳ್ಳಜ್ಜಿ ಅಂತ ಕೈಗೆ ಕೊಡುವುದು. ನನಗೆಷ್ಟು ಖುಷಿಯಾಗಿರ್ತಿತ್ತು ಎಂದುಕೊಳ್ಳುತ್ತಿರುವಾಗ ಕೊಳದ ನೀರು ಕಾಣಿಸಿತು. ಇವರು ಮೆಟ್ಟಿಲುಗಳನ್ನು ಸರಿಯಾಗಿ ಇಟ್ಟುಕೊಂಡಿಲ್ಲ. ಅಜ್ಜ ವರ್ಷಕ್ಕೊಮ್ಮೆ ಇಡೀ ಕೊಳದ ನೀರನ್ನು ಎತ್ತಿ ಹೊಡಿಸಿ ಹೂಳು ತೆಗೆಸಿ ಮೆಟ್ಟಲು ಕಲ್ಲುಗಳ ಸಂಧಿಗಳನ್ನೆಲ್ಲ ಕೆರೆಸಿ ಶುಭ್ರ ಮಾಡಿಸುತ್ತಿದ್ದರು. ಮೇಲೆ ನಿಂತು ನಾಣ್ಯದ ಬಿಲ್ಲೆ ಹಾಕಿದರೆ ತಳ ಮುಟ್ಟಿದ ಅದರ ಮೇಲ್ಭಾಗ ತಲೆಯೋ ಅಂಕಿಯೋ ಎನ್ನುವುದನ್ನು ಕೂಡ ಹೇಳಬಹುದು ಎನ್ನುವಷ್ಟು ನೀರು ಶುಭ್ರವಾಗಿರುತ್ತಿತ್ತು. ಇದೇ ಕೊಳದಲ್ಲಿ ಅಜ್ಜಿ ಋಷಿಪಂಚಮಿ ವ್ರತ ಮಾಡಿದುದು ಎಂಬುದು ನೆನಪಾಗಿ ಋಷಿಪಂಚಮಿಯ ವಿವರಗಳೆಲ್ಲ ಜ್ಞಾಪಕಕ್ಕೆ ಬರತೊಡಗಿತು. ಡೆಲ್ಲಿಯಿಂದ ಅಪ್ಪ ಅಮ್ಮ ಇಬ್ಬರು ಬಂದಿದ್ದರು. ನಾನು ಇಲ್ಲೇ ಇದ್ದೆ. ಅಮ್ಮನ ತಮ್ಮಂದಿರು, ಅವರ ಹೆಂಡಿಯರು, ಎಷ್ಟೋ ಜನ ನೆಂಟರು. ಗಣಪತಿ ಹಬ್ಬದ ಮರುದಿನ. ಅದು ಆಗಿ ಇಲ್ಲಿಗೆ ಎಷ್ಟು ವರ್ಷ? ನನಗೆ ಸುಮಾರು 10, ಅಂದರೆ 36 ವರ್ಷವಾಯಿತು. ಅಜ್ಜಿಗೆ 52-53. ಸಂಪೂರ್ಣವಾಗಿ ಮುಟ್ಟು ನಿಂತು ಮತ್ತೆ ಮುಟ್ಟಾಗುವುದಿಲ್ಲ ಅಂತ ಖಚಿತವಾದ ಮೇಲೆ ಮಾಡುವ ವ್ರತ. ಅಜ್ಜಿಯ ಮುಖದಲ್ಲಿ ಎಷ್ಟು ಧನ್ಯತೆಯ ಕಾಟ ಕಳೆಯಿತು, ಮೈಲಿಗೆ ಕಳೆಯಿತು ಎಂಬ ಬಿಡುಗಡೆಯ ಭಾವ. ವ್ರತದ ಅಂಗವಾಗಿ ಅವಳು 108 ಸಲ ನೀರಿನಲ್ಲಿ ಈ ಕೊಳದಲ್ಲೇ ಮುಳುಕು ಹಾಕಬೇಕು. ಅವಳಿಗೆ ಕೈಲಾಗದಿದ್ರೆ ಅವಳ ಪರವಾಗಿ ಇನ್ಯಾರಾದರೂ ಹೊಸದಾಗಿ ಈಜು ಕಲಿತಿದ್ದ ನಾನು ಅವಳ ಕೈ ಹಿಡಿದು ಇನ್ನೊಂದು ಕೈಯಲ್ಲಿ ಮೂಗು ಹಿಡಿದು 1, 2, 3 ಅಂತ 20-25 ನಡುವೆ ಸುಧಾರಿಸಿಕೊಂಡು ಉಸಿರು ತೆಗೆದುಕೊಂಡು 108 ಮುಟ್ಟಿಸಿ ಈಗ ಜ್ಞಾಪಿಸಿಕೊಂಡರೆ ಅದೆಷ್ಟು ಸಂಭ್ರಮ ಎನ್ನಿಸಿತು. ಮುಟ್ಟು ನಿಲ್ಲುವುದು ಎಂದರೆ ಇನ್ನು ಮೇಲೆ ಅಜ್ಜಿ ಹೊರಗೆ ಕೂತು ಅಜ್ಜನೇ ಅಡಿಗೆ ಮಾಡುವುದು ತಪ್ಪಿತ್ತು ಎಂಬುದಷ್ಟೇ ಅರ್ಥವಾಗಿದ್ದ ವಯಸ್ಸು. ಈಗ 2 ವರ್ಷದ ಹಿಂದೆ ವೃತ ಚೂಡಾಮಣಿಯನ್ನು ಓದುತ್ತಿದ್ದಾಗ ಅಜ್ಜಿ ಮಾಡಿದ ಋಷಿಪಂಚಮಿಯ ವಿವರಗಳೆಲ್ಲ ಜ್ಞಾಪಕಕ್ಕೆ ಬಂದು ಮಮ ದೇಹೆ ರಜಸಂಪರ್ಕ ಜನನ ದೋಷ ಪರಿಹಾರಾರ್ಥಂ ಅಂತ ಸಂಕಲ್ಪ ಮಾಡಿ ಪಂಚಗವ್ಯ ಶುದ್ಧಿ ಮಾಡಿಕೊಂಡು ಯಮುನಾ ನದಿಯ ಪೂಜೆ ಮಾಡಿ ಅನಂತರ ಒಬ್ಬೊಬ್ಬರಾಗಿ ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಸಿಷ್ಠ, ಅಗತ್ಯ ಮತ್ತು ಅರುಂಧತಿ ಅವರೆಲ್ಲ ಸ್ವತಂತ್ರರು, ಸ್ವಾಧೀನ ಚಿತ್ತರು, ಸ್ವರೂಪ ಸುಖಿಗಳು, ಪ್ರವೃತ್ತಿ ಧರ್ಮ ಪಾಲಕರು, ನಿವೃತ್ತಿ ಧರ್ಮ ದರ್ಶಕರು ಎಂಬ ಕಾರಣಕ್ಕಾಗಿ ಒಬ್ಬೊಬ್ಬರನ್ನಾಗಿ ಆಹ್ವಾನಿಸಿ ಆ ಗುಣಗಳು ತನಗೂ ಬರಲಿ ಎಂದು ಪ್ರಾರ್ಥಿಸಿ ಪೂಜಿಸಿ ಉಳಿದದ್ದೆಲ್ಲ ನೆನಪಿಗೆ ಬರುತ್ತಿಲ್ಲ. ಅನಂತರ ಹೇಳುವ ಕಥೆಯಲ್ಲಿ ಪೂರ್ವದಲ್ಲಿ ಲೋಕಕಂಟಕನಾಗಿದ್ದ ವೃತ್ರಾಸುರನ ಸಂಹರಿಸಿದ ಕಾರಣ ದೇವೇಂದ್ರನಿಗೆ ಬ್ರಹ್ಮಹತ್ಯೆ ದೋಷ ಪ್ರಾಪ್ತವಾಯಿತು. ಅದನ್ನು ನಿವಾರಿಸಿಕೊಳ್ಳುವುದಕ್ಕಾಗಿ ಇಂದ್ರನು ಬ್ರಹ್ಮನನ್ನು ಮೊರೆಹೊಕ್ಕು ಬೇಡಿಕೊಂಡ. ಆಗ ದಯಾಳುವಾದ ಬ್ರಹ್ಮನು ಇಂದ್ರನಿಗೆ ಬಂದಿದ್ದ ಬ್ರಹ್ಮಹತ್ಯಾ ದೋಷವನ್ನು ತೆಗೆದು ಅಗ್ನಿಯ ಪ್ರಥಮ ಜ್ವಾಲೆಯಲ್ಲಿಯೂ, ನದಿಗಳ ಪೂರ್ಣ ಪ್ರವಾಹದಲ್ಲಿಯೂ, ಮರ ಗಿಡ ಬೆಟ್ಟಗಳಲ್ಲಿಯೂ ಒಂದೊಂದು ಭಾಗವನ್ನು ಇರಿಸಿ ಸ್ತ್ರೀಯರಲ್ಲಿ 4ನೇ ಭಾಗವನ್ನು ಇಟ್ಟನು. ಈ ದೋಷದಿಂದ ರಜಸ್ವಲೆಯರಾದಾಗ ಸ್ತ್ರೀಯರು ದೋಷ್ಯರಾಗುವರು. ರಜಸ್ವಲೆಯರಾಗುವ ವಯಸ್ಸು ಕಳೆದ ಮೇಲೆ ಅವರಿಗೆ ಬಿಡುಗಡೆಯಾಗಿ ಅವನ ಮನಸ್ಸು ಈ ಪೂಜೆಯ ಭಾವದಲ್ಲಿ ಮುಳುಗಿ ಹೋಯಿತು. ಮುಟ್ಟಾಗುವುದೆಂದರೆ ಜನ್ಮ ಕೊಡುವ ಋತುಚಕ್ರದ ಗಾಣಕ್ಕೆ ಸಿಕ್ಕಿ ಸುತ್ತುವುದು, ಪ್ರಕೃತಿಯ ಅಂತರ್ಪ್ರವಾಹಕ್ಕೆ ಸಿಕ್ಕಿ ಹಾಕಿಕೊಂಡಿರುವುದು. ಅದರಿಂದ ಬಿಡುಗಡೆಯಾದ ನಂತರವೇ ಋಷಿ ಸಮಾನಳಾಗಿ, ಸ್ವತಂತ್ರಳಾಗಿ, ಸ್ವಧೀನಳಾಗಿ, ಸ್ವ ಅಧೀನಳಾಗಿ, ಸ್ವರೂಪ ಸುಖಿಯಾಗಿ
ಹೆಂಗಸಿಗೆ ಎಷ್ಟು ನಿಜವಾದ ಬಿಡುಗಡೆ. ಮಾತೃತ್ವವು ಪ್ರಕೃತಿಯ ಸಂಚಿಗೆ ಪಕ್ಕಾಗಿ ತಲುಪುವ ಅವಸ್ಥೆ. ಅದಕ್ಕಿಂತ ಉಚ್ಚವಾದ ಸ್ಥಿತಿ ಈ ಮುಟ್ಟು ಕಳೆಯುವುದೆಂದರೆ ಋಷಿಪಂಚಮಿ ಮಾಡಿದವಳು ಗಂಡನ ಸಂಪರ್ಕವನ್ನು ತ್ಯಾಜ್ಯ ಮಾಡಬೇಕಂತೆ. ಗಂಡ ಹೆಂಡಿರಲ್ಲಿ ಪ್ರಕೃತಿಜನ್ಯ ಸಂಬಂಧವಿಲ್ಲದೆ ಕೇವಲ ಅಧ್ಯಾತ್ಮದ ಸಹಭಾಗಿತ್ವ ಮಾತ್ರ ಉಳಿಯಬೇಕಂತೆ. ಆದ್ದರಿಂದ ಗಂಡನ ಒಪ್ಪಿಗೆ ಇಲ್ಲದೆ ಯಾರೂ ಈ ವ್ರತ ಮಾಡುವಂತಿಲ್ಲವಂತೆ. ಹೆಂಡತಿ ಈ ವ್ರತ ಮಾಡಲು ಅಜ್ಜ ಎಷ್ಟು ಸಂಭ್ರಮದಿಂದ ಸಹಾಯ ಮಾಡಿ ಓಡಿಯಾಡಿದರು. ತಣ್ಣೀರಿನಲ್ಲಿ ಮುಳುಕು ಹಾಕಿ ಒದ್ದೆ ಬಟ್ಟೆಯಲ್ಲಿ ಸೊಂಟ ಮುಳುಗುವ ನೀರಿನಲ್ಲಿ ಅಷ್ಟು ಹೊತ್ತು ನಿಂತಿದ್ದೆ. ಬೇಗ ತಲೆ ಒರೆಸಿಕೊಂಡು ಒಣಗಿದ ಚೌಕ ಕಟ್ಟಿಕೊ ಅಂತ ತಾವೇ ದಪ್ಪನಾದ 2 ಚೌಕಗಳನ್ನು ತಂದುಕೊಟ್ಟರು. ಋಷಿ ಪಂಚಮಿ ಮಾಡಿಸುವಾಗ ಅನಂತರ ಕೂಡ ಅಜ್ಜನಿಗೆ ಅಜ್ಜಿಯ ಮೇಲೆ ಎಷ್ಟೊಂದು ಪ್ರೀತಿ ಇತ್ತು. ದಾಂಪತ್ಯದ ಈ ಮಜಲಿನ ಧರ್ಮ ಯಾವ ವರ್ಣಕ್ಕೂ ಮಿತವಾಗದೆ ಎಲ್ಲರೂ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಾಪಿ ಈ ವ್ರತ ಮಾಡಬೇಕಂತ ಅಜ್ಜಿಗೆ ಮಾಡಿಸಿದ ಪುರೋಹಿತರು ಹೇಳಿದ ಮಾತು ಈಗ 33 ವರ್ಷದ ನಂತರ ನೆನಪಿಗೆ ಬಂತು. ಅಜ್ಜಿ ತನ್ನ ತಲೆ ಒರೆಸಿಕೊಳ್ಳುವ ಬದಲು 100 ಮುಳುಕು ಹಾಕಿದೆ, ಇದು ಶೀತವಾಗತ್ತೆ ಬಾ ಇಲ್ಲಿ ಎಂದು ಮೊದಲು ನನ್ನ ಕೂದಲನ್ನು ಹಿಂಡಿ ಒರೆಸಿ ಶಾಖ ಹುಟ್ಟುವಂತೆ ನೆತ್ತಿ ಮತ್ತು ಪಾರ್ಶ್ವಗಳನ್ನು ತನ್ನೆರಡು ಅಂಗೈಗಳಿಂದ ಸರಸರನೆ ತಿಕ್ಕಿದ್ದಳು. ರವೀಂದ್ರನಿಗೆ ಈ ಕೊಳದಲ್ಲಿ ಮುಳುಕು ಹಾಕಿ ಸ್ನಾನ ಮಾಡುವ ಬಯಕೆಯಾಯಿತು. ಅಜ್ಜಿಗಾಗಿ ಹಾಕಿದ 100 ಮುಳುಕಲ್ಲ, 2-3 ಸಾಕು. ಒಟ್ಟಿನಲ್ಲಿ ಈ ನೀರಿನಲ್ಲಿ ಮೈಯನ್ನು ನೆನೆಸಿದರೆ ಸಾಕು ಎಂಬ ಒತ್ತಡ ಹುಟ್ಟಿ ಬಂದು ಅನಂತರ ಒರೆಸಿಕೊಳ್ಳಲು ಚೌಕವಿಲ್ಲವೆಂಬ ಅರಿವಾದರೂ ಪರವಾಗಿಲ್ಲ, ಗಾಳಿ ಬಿಸಿಲಿಗೆ ತಾನೇ ಒಣಗಿಕೊಳ್ಳುತ್ತೆ ಅಂತ ನಿಂತಲ್ಲಿಯೇ ತನ್ನ ಶರ್ಟು ಬನಿಯನ್ನು ಪಂಚೆಗಳನ್ನು ಕಳಚಿ ಮಡಿಸಿಟ್ಟು ಕ್ಯಾಮರಾವನ್ನು ಬಟ್ಟೆಯ ಅಡಿಯಲ್ಲಿಟ್ಟು ಒಂದೊಂದಾಗಿ ಮೆಟ್ಟಲಿಡಿದ. ಪಾದ ಮುಳುಗುವಂತೆ, ಮೊಳಕಾಲು ಮುಳುಗುವಂತೆ, ಮಂಡಿ ಮುಳುಕುವಂತೆ ಒಂದೊಂದೇ ಮೆಟ್ಟಿಲುಗಳನ್ನು ಇಳಿದು ಅಜ್ಜನ ಕಾಲದಷ್ಟು ಶುಭ್ರವಾಗಿಲ್ಲ ನೀರು ಎಂಬ ನೇತ್ರ ಪ್ರತ್ಯಕ್ಷವಾಗಿದ್ದ ವ್ಯತ್ಯಾಸ ಚರ್ಮದಲ್ಲಿ ಹುಟ್ಟಿದ ಕಡಿತದಲ್ಲಿ ಕಾಣಿಸಿದರೂ 2 ಮೆಟ್ಟಲು ಇಳಿದು 1, 2, 3 ಎಂದು ಮುಳುಕು ಹಾಕಿ ಮೇಲೆ ಎದ್ದ. ಬರಿ ಕೈಯಲ್ಲಿ ತೋಳು ಮೈಗಳನ್ನು ತಿಕ್ಕಿಕೊಂಡು ಮತ್ತೆ 2 ಮುಳುಕು ಹಾಕಿ ಏಳುತ್ತಿದ್ದ. ಅಷ್ಟರಲ್ಲಿ ಯಾರೋ ಗಟ್ಟಿಯಾಗಿ ಕಿರಿಚಿಕೊಂಡದು ಕೇಳಿಸ್ತು. ಯಾವನ್ನ ಕೇಳಿ ತೋಟದೊಳಿಕೆ ಕಾಲು ಮಡಗಿಯದೆಲೇ, ನಿನ್ ಕಾಲು ಮುರಿದು ಬಿಡ್ತೀನಿ ನನ್ ಮಗನೇ, ಬಾ ಮ್ಯಾಲಕ್ಕೆ. ಸುಮಾರು 40 ವರ್ಷ ವಯಸ್ಸಿನ ಕಾಕಿ ನಿಕ್ಕರ್, ಬೂದು ಬಣ್ಣದ ಶರ್ಟು ಹಾಕಿ ನಿಕ್ಕರಿನ ಮೇಲೆ ಎತ್ತಿ ಮಡಿಸಿ ಕಟ್ಟಿದ ಲುಂಗಿ, ಎಡಗೈಯ ಗಡಿಯಾರಗಳ ಒಬ್ಬ ರೈತ ಸವಾಲು ಹಾಕುತ್ತಿದ್ದದ್ದು ನನಗೆ ಎಂದು ಅರ್ಥವಾಯಿತು. ರೈತನ ಬಲಗೈಯಲ್ಲೊಂದು ಉತ್ತೋಳುದ್ದದ ಬಿದಿರು ದೊಣ್ಣೆ ಇದೆ, ಎಡಗೈಯಲ್ಲಿ ಕಡುಗೋಲು. ಹಾಗೆಯೇ ದೃಷ್ಟಿ ಅತ್ತಿತ್ತ ಹರಿಯಿತು. ಕೊಳದ ದಡದ ಸುತ್ತಲೂ 10-15 ರೈತರು ಯುದ್ಧಕ್ಕೆ ಸನ್ನಾದ ಸಿಪಾಯಿಗಳಂತೆ ಕೈಯಲ್ಲಿ ದೊಣ್ಣೆ ಅಥವಾ ಹೆಡೆಮುಟ್ಟಿ ಅಥವಾ ದಡಿ ಅಥವಾ ಆಗತಾನೆ ಬೇದಿಯಲ್ಲಿ ಮುರಿದು ತಂದ ಮುಳ್ಳಿನ ಕಡ್ಡಿ ಹೊಡೆಯಲು ಸಿದ್ಧವಾದ ಕೈಗಳಲ್ಲಿ ಹಿಡಿದು ನಿಂತಿದ್ದಾರೆ. ಇವನಪ್ಪದು ಅಂತ ಬಂದವನೇ ಇಲ್ಲಿಗೆ, ಇವನವ್ವನ್ ಲೈ ನಿನ್ ನೆಣ ಎತ್ತಿ ಬಿಡ್ತೀವಿ, ಈಗ ಎದ್ದು ಮ್ಯಾಲಕ್ ಬಾ ಎಂದು ಮತ್ತೊಬ್ಬ ಕಿರಿಚಿದ. ಕೆಳಕ್ಕಿಳಿದು ಅವನ ಚಡ್ಡಿ ಬಿಚ್ಚಿ ಬುಂಡೆ ಬೆತ್ತಲಾಗೆ ನಿಲ್ಸ್ಬಿಡ್ಲಾ ನನ್ನ ಮಗನಿಗೆ ಅಂತ ಇನ್ನೊಬ್ಬ ಕೂಗಿದ. ತಾನು ಮಾಡಿದ ತಪ್ಪೇನೆಂದು ರವೀಂದ್ರನಿಗೆ ತಿಳಿಯಲಿಲ್ಲ. ಆದರೆ ತಾನು ಸ್ವಲ್ಪ ರೇಗಿಸಿದರೂ ಇವರು ನನ್ನ ಸಾಯಿಸಬಹುದು ಅಥವಾ ಯಾವುದಾದರೂ ಅಂಗವನ್ನು ಊನ ಮಾಡುತ್ತಾರೆ ಎನ್ನಿಸಿತು. ತಾನು ಧೃತಿಗೆಟ್ಟರೆ ಮೇಲೆ ಬೀಳುವ ಧೈರ್ಯ ಹೆಚ್ಚುತ್ತದೆಂಬ ಎಚ್ಚರ ಮೂಡಿ ತಾನೇ ದೃಢವಾಗಿ ಹೆಜ್ಜೆಗಳನ್ನಿಡುತ್ತಾ ಒಂದೊಂದಾಗಿ ಮೆಟ್ಟಲುಗಳನ್ನೇರಿ ದಡಕ್ಕೆ ಮೊದಲು ಬೈದು ಬಲಗೈಯಲ್ಲಿ ದೊಣ್ಣೆ, ಎಡಕೈಯಲ್ಲಿ ಕಡುಗೋಲು ಹಿಡಿದ ನಿಂತವನ ಸಮೀಪಕ್ಕೆ ಹೋಗಿ ನಿಂತ. ಅವನು ಬಿಚ್ಚಿಟ್ಟ ಬಟ್ಟೆಗಳು ಅಲ್ಲೇ ಇದ್ದವು. 1 ನಿಮಿಷ ಎಲ್ಲರನ್ನೂ ತಿರುಗಿ ನೋಡುವಾಗ ತನ್ನೆದುರು ನಿಂತವನೇ ತೋಟದ ಸದ್ಯದ ಮಾಲೀಕನೆಂದು ಅರ್ಥವಾಯಿತು. ಯಾಕೋ ಹಿಂಕಿರ್ಚ್ಕತೀಯಾ, ಯಾಕೋ ಏನಾಗಿದೆಯೋ ನಿನ್ಗೆ ಎಂದು ಶಾಂತವಾಗಿ ದೃಢವಾಗಿ ಕೇಳಿದ. ಮಾಲೀಕನಿಗೆ ಕೆಕರು ಮಕರು ಹಿಡಿದಂತಾಯಿತು. ಏನೋ ಹೇಳಲು ಹೋಗಿ ಮಾತು ತಿಳಿಯದೆ ಅವನ ತುಟಿ ಎತ್ತೆತ್ತಲೋ ಚಲಿಸಿದಂತಾಯಿತು. ಆದರೆ ಅವನ ಆ ಕಡೆಗೆ ನಿಂತಿದ್ದ ಇನ್ನೊಬ್ಬ, ಅವನು ಅದೇ ವಯಸ್ಸಿನವನು, ಇವನಂತೆಯೇ ಗಡಿಯಾರ ಕಟ್ಟಿದ್ದವನು, ಇದರ ಯಜಮಾನರ ಮೊಮ್ಮಗ ಅಂತ ಹೇಳ್ಕೊಂಡು ಬಂದ್ರಂತೆ. ಬ್ಯಾರೆ ಯಾವ ಯಜಮಾನರು ಇಲ್ಲ, ಟ್ರಿಬ್ಯುನಲ್ನಾಗೆ ಇವ್ರಿಗೆ ಆಗಿದೆ, ಯಾವ ಕೋರ್ಟ್ ಹೋದ್ರೂ ನಡೆಯಾಕಿಲ್ಲ ಎಂದು ಉತ್ತರಿಸಿದ. ನಾನು ಕೇಳಿದ್ದು ದುಡ್ಡಿಗೆ 2 ಎಳ್ನೀರು ಬೇಕು ಅಂತ. ಒಂದೊಂದಕ್ಕೆ 2 ರೂಪಾಯಿ ಆದ್ರೂ ಸರಿ, ತಗೊಂಡು ನಂಗೆ 2 ಎಳ್ನೀರು ಕಿತ್ಕೊಡು. ಇವನು ಅಂದುದಕ್ಕೆ ತುಟಿ ಅಲುಗಿಸುತ್ತಾ ಎದುರು ನಿಂತಿದ್ದವನು ಮಾತು ಬಂದಂತಾಗಿ, ಈ 2 ರೂಪಾಯಿಗೊಂದು ಕೊಡಾಕೆ ನಂದೇನು ಬಿಟ್ಟಿ ಬರುವಲ್ಲ ಎಂದ. ಹಾಗಾದ್ರೆ 3 ರೂಪಾಯಿಗೊಂದು ಕೊಡು. ಇವನು ತಕ್ಷಣ ಕೇಳಿ ಬಗ್ಗಿ ತನ್ನ ಶರ್ಟು ತೆಗೆದು ಅದರ ಜೇಬಿನಿಂದ 10 ರೂಪಾಯಿ ನೋಟು ತೆಗೆದು ಅವನ ಮುಂದೆ ಹಿಡಿದ. ಅವನಿಗೆ ಕಕ್ಕರು ಮಕ್ಕರು ಹಿಡಿದಂತಾಯ್ತು. ತನ್ನ ಮಾತಿಗೆ ತಾನೇ ಸಿಕ್ಕಿ ಹಾಕಿಕೊಂಡದ್ದಕ್ಕೋ ಅಥವಾ 1-2 ಧಾರಣೆ ತಾನಾಗಿಯೇ ಎದುರಿಗೆ ಬಂದು ನಿಂತದ್ದಕ್ಕೋ ಎಂಬ ಗೊಂದಲದಲ್ಲಿ ಅವನ ಮುಖ ಇಳಿಬಿತ್ತು. ರವೀಂದ್ರ ಸುತ್ತ ತಿರುಗಿ ನೋಡಿದ. ಒಟ್ಟು 12 ಜನ ಕೋಲು ಹಿಡಿದು ನಿಂತಿದ್ದರು. ಅಷ್ಟರಲ್ಲಿ ಇವನು ಬಂದಾಗ ಇದ್ದು ಓಡಿ ಹೋಗಿ ಸುದ್ದಿ ಮುಟ್ಟಿಸಿದ ಹುಡುಗ ವಾಪಸ್ ಓಡಿ ಬಂದು ಈ ಗುಂಪನ್ನು ಸೇರಿದ್ದ. ರವೀಂದ್ರ 10 ರೂಪಾಯಿ ನೋಟನ್ನು ಹಿಂದೆಗೆದುಕೊಂಡು ಮತ್ತೆ ಜೇಬಿಗೆ ಕೈ ಹಾಕಿ 100 ರೂಪಾಯಿ ಒಂದು ನೋಟನ್ನು ತೆಗೆದು ಅವನ ಮುಂದೆ ಹಿಡಿದು, ಇದಾ ತಗೋ, 100 ರೂಪಾಯಿ ಇದೆ, ನಾನು ಸೇರಿ ಒಟ್ಟು 14 ಜನ ಇದ್ದೀವಿ. ಒಬ್ಬೊಬ್ಬರಿಗೆ 2 ನೀರು ಅಂದ್ರೆ ಒಟ್ಟು 28. ಒಂದಕ್ಕೆ 3 ರೂಪಾಯಿ ಅಂದ್ರೆ 84 ರೂಪಾಯಿ ಆಯ್ತು. ನಿಂತಾವ ಚಿಲ್ಲರೆ ಇದ್ರೆ ಉಳಿದ 14 ರೂಪಾಯಿ ಕೊಡು, ಇಲ್ಲಿದ್ರೆ ನೀನೇ ಮಡಿಕ, ನಿನ್ ಕೈಲಿ ಹೆಂಗು ಕುಡ್ಲು ಐತಲ್ಲ, ನಡಿ
28 ಎಳ್ನೀರು ಕೆಡು ಎಂದ. ಯಾರು ಮಾತನಾಡಲಿಲ್ಲ. ಕತ್ತು ತಿರುಗಿಸಿ ಅವನು ಎಲ್ಲರ ಮುಖವನ್ನು ಒಮ್ಮೆ ನೋಡಿದ. ಆಶ್ಚರ್ಯದ ಜೊತೆಗೆ ಎಲ್ಲರ ಮುಖದಲ್ಲೂ ಜೊಲ್ಲು ಜಿನುಗುತ್ತಿತ್ತು. ತಗ, ಜೇಬಿನಾಗಿಟ್ಕೋ, ನನಗೆ ಬಾಯಾರ್ತದೆ, ಬ್ಯಾಗ ಎಳ್ನೀರು ಕೆಡು ಎಂದು ಮುಂದೆ ಹೆಜ್ಜೆ ಹಾಕಿ ನೋಟನ್ನು ಅವನ ಜೇಬಿಗೆ ತುರುಕಿದ. ನೋಟು ದಕ್ಕಿದ ಅವನು ಸುಮ್ಮನೆ ಇದ್ದ. ಅಷ್ಟರಲ್ಲಿ 2ನೇ ಸಲ ಮಾತನಾಡಿದವನು, ಲೇ ಸೋಮಣ್ಣ, ಹಂಗಾರೆ ನಾವ್ಯಾರು ಎಳನೀರು ಕುಡಿಯಾಕಿಲ್ಲ, ನಮಗೆ 6 ರೂಪಾಯಿ ಕೊಟ್ಟು ಬಿಡು ಎಂದ. ನೀವು ಕೊಡಿರಿ, ಕುಡೀರಿ, ಬಿಡೀರಿ, ನನಗೆ ಬಾಯಾರಿಕೆ ಆಗ್ಯದೆ, ನಂಗೆ ಬೇಕು. ರವೀಂದ್ರ ಹೇಳಿದ್ದಕ್ಕೆ, ವಸಂತ, ಹೋಗಿ ಮೂಲೆಗಿಡ್ಡೆ ಸೋಸಿಲಿ ಎಳ್ನೀರು ತಗೊಂಡ್ ಬಂದು ಇವರಿಗೆ ಕೆತ್ತಿ ಕೊಡ್ಲಾ ಎಂದ. ಸುದ್ದಿ ಮುಟ್ಟಿಸಲು ಓಡಿದ್ದ ಹುಡುಗ ಓಡಿ ಹೋದ. ಅಷ್ಟರಲ್ಲಿ ರವೀಂದ್ರ ಪಂಚೆ ಉಟ್ಟು ಬನೀನು ಶರ್ಟು ಧರಿಸಿದ. ಜೇಬಿನಲ್ಲಿದ್ದ ಬಾಚಣಿಕೆಯಿಂದ ನೆನೆದಿದ್ದ ತಲೆ ಕೂದಲನ್ನು ಬಾಚಿಕೊಳ್ಳುವ ಹೊತ್ತಿಗೆ ಹುಡುಗ 2 ಎಳನೀರು ತಂದ. ಕೊಚ್ಚಿಕೊಡು, ಸೋಮಣ್ಣ ಹೇಳಿದ ಮೇಲೆ ಅವನು ಕೊಚ್ಚಿ ಒಡೆದು ಕೊಟ್ಟ. ಇವನು 2 ಕುಡಿದ ನಂತರ ಎಲ್ಲರನ್ನು ಇಲ್ಲಿ ಬನ್ನಿ, ಒಟ್ಟಾಗಿ ನಿಂತ್ಕೊಳ್ಳಿ, ಒಂದು ಫೋಟೋ ತೆಗಿತೀನಿ ಎಂದ. ಫೋಟೋಕ್ಕೆ ನಿಲ್ಲೋದೋ ಬೇಡವೋ ಎಂದು ಗೊಂದಲದಲ್ಲಿ ಕೆಲವರು ಬಿದ್ದಿದ್ದಾಗ ಮಾತನಾಡಿದವನು, ನಡೀರಲೇ ಎಂದು ಕುಮ್ಮಕ್ಕು ಕೊಟ್ಟ. ಎಲ್ಲರೂ ಕೈಲಿದ್ದ ಕೋಲು ಕುಡುಗೋಲು ಹಿಡಿದೇ ಬಂದು ನಿಂತರು. ಇವನು ಎಲ್ಲರದ್ದು ಸೇರಿ ಒಟ್ಟಿಗೆ ಫೋಟೋ ತೆಗೆದುಕೊಂಡ ನಂತರ ತನ್ನ ಪಾಡಿಗೆ ತಾನು ಒದ್ದೆಯಾದ ಚಡ್ಡಿಯನ್ನು ಹಿಂಡಿ ಕೈಯಲ್ಲಿ ಹಿಡಿದುಕೊಂಡು ಅಲ್ಲಿಂದ ಹೊರಟ. ಮೈ ಅಲ್ಲಲ್ಲಿ ಕಡಿಯುತ್ತಿತ್ತು. ಈ ನೀರಲ್ಲಿ ಸ್ನಾನ ಮಾಡಿದ್ದರಿಂದ ಎಂಬುದು ವಿದಿತವಾಗಿತ್ತು. ತೋಟದಿಂದ ಹೊರಗೆ ಬಂದು ಗದ್ದೆಯ ಬದುವಿನಲ್ಲಿ ನಡೆಯುವಾಗ ಇದೊಂದು ಅಸಂಗತ ಪ್ರಸಂಗವೆನಿಸಿತು. ಇದರಲ್ಲಿ ತೋಟದ ಈಗಿನ ಮಾಲೀಕ ಸೋಮಣ್ಣ ಮತ್ತು ಅವನ ಸಂಗಡ ಬಂದವರೆಲ್ಲ ನೈತಿಕವಾಗಿ ಎಷ್ಟು ತುಚ್ಛರೆಂಬುದನ್ನು ನಾನು ತೋರಿಸಿದೆ. ಗೆದ್ದವನು ನಾನು ಎನ್ನಿಸಿತು. ತುಸು ಹೊತ್ತಿನ ನಂತರ ಈ ವಯ್ಯ ತಾನು ಮಾಡಿದ್ದು ತಪ್ಪು ಒಪ್ಪಿಕೊಂಡು ಹೆದರಿ ನಮಗೆಲ್ಲ ಎಳ್ನೀರು ದಂಡ ಕೊಟ್ಟು ಹೋದ ಎಂದವರು ವ್ಯಾಖ್ಯೆ ಮಾಡಿಕೊಳ್ಳುತ್ತಿದ್ದರೆ ಆಶ್ಚರ್ಯವೇನೂ ಇಲ್ಲ ಎಂದು ಹೊಳೆಯಿತು. ನನ್ನ ಭೂಮಿಯನ್ನು ಮೋಸದಿಂದ ಧಕ್ಕೆ ಹಾಕಿಕೊಂಡು ಅದರಲ್ಲಿ ನೀನು ಎಳನೀರು ಕೊಡಿ, ಅದರ ಬೆಲೆಯನ್ನು ನಾನು ಕೊಡ್ತೀನಿ ಅಂದ್ರೆ ನಾಲಿಗೆಯನ್ನ ಜೋತು ಬೀಳಿಸ್ಕೊಂಡಲ್ಲ, ಇದಕ್ಕಿಂತ ಬೇಕೇ ಅಧಪತನ ಎಂಬ ವಿವರಣೆ ಹುಟ್ಟಿಕೊಂಡಿತ್ತು. ಇವತ್ತಿನ ಬಸವಪುರದ ರೀತಿ ನೀತಿಗಳನ್ನು ಒಂದು ಗ್ರಹಿಕೆಯಲ್ಲಿ ಹಿಡಿಯುವುದು ಕಷ್ಟ ಎನ್ನಿಸಿತು. ರಾಜಶೇಖರನ ಮನೆಗೆ ಹೋಗಿ ಸೋಪು ಹಾಕಿ ಸ್ನಾನ ಮಾಡದಿದ್ದರೆ ಈ ಮೈ ಕಡಿತ ನಿಲ್ಲುವುದಿಲ್ಲ ಎಂದು ನಿಶ್ಚಯಿಸಿ ಬೇಗ ಬೇಗ ಹೆಜ್ಜೆ ಹಾಕಿದ. ರಾಜಶೇಖರ ಸ್ಕೂಲ್ನಲ್ಲಿದ್ದ. ಇವನು ಸ್ನಾನ ಮಾಡಿ ಹೊರಗೆ ಬಂದ ನಂತರ ಅವನ ತಾಯಿ ರುದ್ರಮ್ಮ ಕೇಳಿದರು, ತಣ್ಣೀರಾಗೆ ಮಾಡಿದ್ರಾ? ಹೇಳಿದ್ರೆ ಉರಿ ಹಾಕೊಡ್ತಿದ್ದೆ. ಇಲ್ಲ, ನೀರು ಬೆಚ್ಚಗಿತ್ತು. ಊಟ ಮಾಡಿ ಹೇಳ್ರಿ. ಆಯ್ತಲ್ಲ ಊಟ, ನಾಚ್ಕಾಬ್ಯಾಡಿ. ರಾಜಣ್ಣ ಹೇಳ್ದ, ಕೃಷ್ಣೇಗೌಡ ನಿಮ್ಮನ್ನ ಊಟಕ್ಕೆ ಕರೆದು ಹೋದವನು ಊರಿಗೆ ಬರ್ಲಿಲ್ವಂತೆ. ಅವರು ನಾಚಿಕೊಂಡು ಹೇಳದೇ ಇದ್ದಾರು, ನೀನು ಊಟಕ್ಕಿಡು ಅಂತ ಹೇಳಿ ಈ ಸ್ಕೂಲಿಗೆ ಹೋದ. ರವೀಂದ್ರನಿಗೆ ಆಶ್ಚರ್ಯವಾಯಿತು. ಇದನ್ನೆಲ್ಲ ಅವನು ಹೇಗೆ ಪತ್ತೆ ಮಾಡಿರುತ್ತಾನೆ? ಸಣ್ಣ ಸಣ್ಣ ಸುಳಿವು ಸೂಕ್ಷ್ಮಗಳಿಂದ ಸುದ್ದಿಯ ವಿವರಗಳನ್ನು ತರ್ಕಿಸುವುದು, ಊಹಿಸುವುದು ಪತ್ರಕರ್ತನಾದ ನನಗೆ ಗೊತ್ತಿಲ್ಲದ ಸಂಗತಿಯಲ್ಲ. ಸುಳಿವು ಸೂಕ್ಷ್ಮದ ಕಡೆಗೆ ಕಣ್ಣು ಕಿವಿ ಮೂಗುಗಳನ್ನು ಸುದ್ದಿಗಾರರು ಸದಾ ತಿರುಗಿಸಿಕೊಂಡೇ ಇರುತ್ತಾರೆ. ಇಲ್ಲದಿದ್ದರೆ ಏನೂ ತಿಳಿಯುವುದಿಲ್ಲ. ಕೃಷ್ಣೇಗೌಡನ ಚಲನವಲನದ ಮೇಲೆ ರಾಜಶೇಖರನು ಹೀಗೆ ತನ್ನ ಜ್ಞಾನೇಂದ್ರಿಯಗಳನ್ನೆಲ್ಲ ಜೋಡಿಸಿ ಗುರಿ ಇಟ್ಟಿರುತ್ತಾನೆ ಎಂದು ಕಲ್ಪಿಸಿಕೊಳ್ಳುತ್ತಿರುವಾಗ ರುದ್ರಮ್ಮ, ಬಲ್ಲಿ ಊಟಕ್ಕೆ ಕುಂತ್ಕಳ್ಳಿ ಎಂದು ಮತ್ತೆ ಕರೆದರು. ಇನ್ನು ಬಿರುಕಣೆ ಬೇಡವೆಂದು ಅವನು ಹೋಗಿ ಮರದ ಮಣೆಯ ಮೇಲಿಟ್ಟ ತಟ್ಟೆಯ ಮುಂದೆ ಕುಳಿತ. ಊಟ ಮಾಡುವಾಗ ಅವರು ಎಂದರು, ಆ ಜನಗಳೇ ಹಂಗೆ. ಅಯ್ಯೋ, ಈ ಊರಾಗೆ ಸಿಕ್ಕಿಕೊಂಡು ನಾವು ಅನುಭವಿಸ್ತಿದ್ದೀವಿ. ಅದ್ಯಾಕೆ ಹೇಳ್ತೀರಿ ಆ ಸುದ್ದಿನ? ಏನ್ ಮಾಡ್ತಾರೆ? ನಮ್ಮ ಹೊಲ ಗದ್ದೆಯಲ್ಲಿ ಪೈರು ಬಂದಾಗ ದನ ನುಗ್ಸೋದು, ಭತ್ತದ ಬೆಳೆ ಬಿಟ್ಟಾಗ ನಮ್ಮೂರ ಗದ್ದೆಗಳಿಗೆ ನೀರು ಹರಿದ ಹಂಗೆ ರಾತ್ರಿ ಹೊತ್ತಿನಾಗ ಹೋಗಿ ನೀರು ತಿರುಗಿಸಿ ಬಿಡಾದು. ಈ ಊರಲ್ಲಿ ನಿಮ್ಮೂರು 6 ಮನೆಯವರು ಇದ್ರಲ್ಲ, ಅವರೆಲ್ಲ ಒಂದೊಂದಾಗಿ ಆಸ್ತಿ ಮಾರಿಕೊಂಡು ಊರ್ ಬಿಟ್ಟು ದೊಡ್ಡಪಟ್ಟಣ ಸೇರ್ಕೊಂಡದು ಇನ್ಯಾಕ್ ಅಂತೀರಾ? ಬ್ರಾಹ್ಮಣರನ್ನ ಊರ್ ಬಿಟ್ಟು ಕಳಿಸಿದ್ಮೇಲೆ ಈಗ ನಮ್ಮೂರನ್ನು ಕಳಿಸಿ ನಮ್ಮೂರ ಜಮೀನು ಹೊಡ್ಕಬೇಕು ಅಂತ ಅವ್ರ ಮಸಲತ್ತು. ಅಂದ್ರೆ ಈ ಊರಾಗೆ ನಿಮ್ಮೂರೇ ಜಾಸ್ತಿ ಸಂಖ್ಯೆ ಅಲ್ವಾ? ಜಾಸ್ತಿ ಸಂಖ್ಯೆಯಲ್ಲಿರೋರ್ನ ಯಾರೇನ್ ಮಾಡಕ್ಕಾಗತ್ತೆ ಎಂದಿವ ಪ್ರಶ್ನಿಸಿದ. ಆದ್ರೆ ದುಂಡಾವರ್ತಿ ಕಣಪ್ಪ, ಸುತ್ತ ಅವರೇ ಮಚ್ಚು ಕಡ್ಲು ತಗೊಂಡ್ ಬರ್ತಾರೆ. ನಾವು ಏನಾರ ಮಾಡಿ ನಮ್ಮೂರು ಇರೋ ಕಡೆಗೆ ಸೇರ್ಕಬೇಕು. ತಿಪ್ಟೂರು ಟೌನ್ ಆದ್ರೂ ಬಿದ್ದು ಬಿಡ್ಬೇಕು ಅಂತೀವಿ, ಆಗೋದಿಲ್ಲ. ಜಮೀನು ಮಾರ್ತೀವಿ ಅಂದ್ರೆ ಅವ್ರು ಒಳಗೊಳ್ಗೆ ಮಾತಾಡ್ಕೊಂಡು ಹೀನ ಖರೀದಿಗೆ ಸೀದು ಹೋಗೋಂಗೆ ಮಾಡ್ತಾರೆ. ರವೀಂದ್ರ ಈ ಮಾತಿಗೆ ಯಾವ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಲಿಲ್ಲ. ಈ ಮಾತಿನ ಯಥಾರ್ಥತೆಯನ್ನು ಪತ್ತೆ ಮಾಡಬೇಕೆಂದು ಮನಸ್ಸಿನಲ್ಲಿ ಮಾಡಿಕೊಂಡ. ಊಟವಾದ ನಂತರ ರಾಜಶೇಖರ ಹಿಂದಿರುಗಿ ಬರುವುದರ ಒಳಗೆ ಬರುವುದಾಗಿ ಹೇಳಿ ಮತ್ತೆ ರಾಮಭಟ್ಟರ ಮನೆಗೆ ನಡೆದ. ಭಟ್ಟರು ಊಟ ಮಾಡಿ ಒಂದು ಸಣ್ಣ ನಿದ್ದೆ ಮುಗಿಸಿ ಎದ್ದು ಕುಳಿತಿದ್ದರು. ಮತ್ತೆ ಬಂದ ಇವನನ್ನು ಬಾ ಬಾ ಎಂದು ಸ್ವಾಗತಿಸಿದರು. ಅವರೆದುರಿನ ಗೋಡೆಯವರೆಗೆ ಕುಳಿತ ನಂತರ, ಒಂದು ಮಾತು ಕೇಳಬೇಕು ಅಂತ ಬಂದೆ. ಈ ಊರಲ್ಲಿ ಒಟ್ಟು 6 ಬ್ರಾಹ್ಮಣ ಕುಟುಂಬವಿತ್ತಲ್ಲ, ಅವರಲ್ಲಿ ಒಬ್ಬೊಬ್ಬರು ಯಾಕೆ ಈ ಊರ ಆಸ್ತಿ ಕಳ್ಕೊಂಡು ಊರು ಬಿಟ್ಟು ಹೋದರು? ಆ ಜಮೀನು ಯಾರಿಗೆ ಸೇರಿತು? ಒಂದೊಂದು ಕತೆ. ಭಾವಿ ಮನೆ ಹಿರಣ್ಣಯ್ಯ ಬ್ರಾಹ್ಮಣ ಭೋಜನ ಪ್ರಿಯ ಅನ್ನೋ ಗಾದೆ ಹೇಳಿ ಮಾಡಿಸಿದ ಮನುಷ್ಯ. ಪ್ರತಿಯೊಂದು ಹಬ್ಬ ಹುಣ್ಣಿಮೆಗೂ ಆಯಾ ಹಬ್ಬಕ್ಕೆ ಹೇಳಿರೋ ಭಕ್ಷ್ಯ ಭೋಜ್ಯಗಳೇ ಬೇಕು. ಸಾಲ ಮಾಡಿದ, ಬಡ್ಡಿ ಬೆಳೀತು. ಹಿರಿಮಗಳ ಮದುವೆಗೆ ಗದ್ದೆ ಆಧಾರ ಮಾಡಿದ, ಅದರ ಬಡ್ಡಿ ಬೆಳೀತು. ಅವಳ ಪ್ರಸ್ತಕ್ಕೆ ಹೊಲ ಆಧಾರ ಮಾಡಿದ. 2ನೇ ಮಗಳ ಮದುವೆಗೆ ತೋಟದ ಆಧಾರ,
ಬಡ್ಡಿ ಎಲ್ಲದಕ್ಕೂ ಸಾಲ ಕೊಟ್ಟು ಬಡ್ಡಿ ಬೆಳೆಯೋ ತನಕ ಕಾದಿದ್ದು ಕೊನೆಗೆ ತಾನೇ ಗುಟ್ಟಾಗಿ ಕಡಿಮೆ ಬೆಲೆಗೆ ಹಿರಣ್ಣಯ್ಯನ 3ನೇ ಮಗಳ ಮದುವೆಯಲ್ಲಿ ಒಟ್ಟಿಗೆ ಕೊಂಡೋನು ಹೊಸಹಳ್ಳಿ ಮರಿನಿಂಗೆ ಗೌಡ. ಹಿರಣ್ಣಯ್ಯನವರ ತಮ್ಮ ನರಸಪ್ಪ, ಅವನು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದ. ಆದ್ರೆ ಸುತ್ತ ಇದ್ದವರ ಕಿರುಕುಳ ತಡೆಯಕ್ಕಾಗ್ಲಿಲ್ಲ. ದಬಾದುಬಿ ಮಾಡಿ ಈ ಜಮೀನು ಸಾಕು, ಈ ಊರು ಸಾಕು ಅನ್ನಿಸಿಬಿಟ್ರು. ಯಾರು? ಶಿವಾಚಾರದ ಗುರುಶಾಂತಯ್ಯ. ಅವನ ಗದ್ದೆಯ ಆಚೆ ಕಡೆ ಇದ್ದ ಚೆನ್ನಮಲ್ಲಯ್ಯ. ನರಸಪ್ಪ ಗದ್ದೆ ಮಾರ್ತೀನಿ ಅಂದಾಗ ಜಾಸ್ತಿ ದುಡ್ಡಿಗೆ ಕೊಂಡ್ಕೊಳ್ಳೋಕೆ ಬೇರೆಯವರು ಸಿದ್ಧವಾಗಿದ್ರು. ಅದ್ಯಾವನು ಇಲ್ಲಿ ಕಾಲ್ ಹಾಕಿ ಉಳ್ಕತಾನೆ, ನಾನು ನೋಡ್ಕತೀನಿ ಅಂತ ಗುರುಶಾಂತಯ್ಯ ಹೆದರಿಸಿ ಯಾರು ಬರದಾಗೆ ಮಾಡಿ ತಾನು ಹೀನ ಖರೀದಿಗೆ ಕಬಳಿಸಿ ನರಸಪ್ಪ ಊರು ಬಿಡೋ ಹಾಗೆ ಮಾಡ್ದ. ಇನ್ನು ಮೂಲೆ ಮನೆ ನಾರಾಯಣಪ್ಪನವರಿಗೆ ನೊಣಬ ಶಿವಾಚಾರದ ಮಲ್ಲಿಕಾರ್ಜುನಯ್ಯ, ರೇವಣ್ಣ, ಶಿವರುದ್ರಪ್ಪ 3 ಜನವೂ ಸೇರ್ಕೊಂಡು ಅವರಿಗೆ ಆಳು ಸಿಕ್ಕದ ಹಾಗೆ ಮಾಡಿ ಯಾವ ಆಳನ್ನು ಗೊತ್ತು ಮಾಡಿಕೊಂಡ್ರು. ಲೇ ಹರವಯ್ಯನ ಹೊಲ ಉಳಾದಕ್ಕಂಡ್ರೆ ನಿನ್ ಕಾಲ್ ಮುರಿತೀವಿ ಅಂತ ಹೆದರಿಸಿ ಪಜೀತಿ ಮಾಡಿ ಅವರು ಭೂಮಿ ಮಾರಿ ಊರು ಬಿಡೋ ಹಾಗೆ ಮಾಡಿದ್ರು. ನಿಮ್ಮ ಮನೆದಂತೂ ನಿನ್ಗೆ ಗೊತ್ತಿದೆ. ಇನ್ನು ಅಗ್ರಹಾರದ ಅಣ್ಣಯ್ಯನ ಭೂಮಿನ ನೀನು ಮಧ್ಯಾಹ್ನ ಊಟಕ್ಕೆ ಹೋಗಿದ್ಯಲ್ಲ ಕೃಷ್ಣೇಗೌಡ, ಅವನ್ ತಂದೆ ಕಾಳೇಗೌಡರು ಇದೇ ತರ ದಬಾ ದುಬಿ ಮಾಡಿ ಗೋಳೊಯ್ದು ಹೊಡ್ಕೊಂಡ್ರು. ರಾಯಕ್ಕೆ ಬಂದಿದ್ದ ಕೃಷ್ಣೇಗೌಡನು ಅದರಲ್ಲಿ ಭಾಗಿಯಾಗಿದ್ದ. ಇಷ್ಟು ಜನಕ್ಕೆ ಹೀಗಾದದ್ಮೇ ನೋಡಿ ವೆಂಕಟರಾಮಯ್ಯನವರು, ಈ ಊರಲ್ಲಿ ನಾವು ಇನ್ನು ಮುಂದೆ ಇರೋಕೆ ಸಾಧ್ಯವಿಲ್ಲ, ನಾವೇ ಮಾರಿ ಯಾವುದಾದ್ರೂ ಪಟ್ಟಣ ಬೀಳೋದು ವಿವೇಕ ಅಂತ ನಿಶ್ಚಯಿಸಿದ್ರು. ಯಾರೋ ಹಾಸನದ ಕಡೆಗೆ ಒಬ್ಬ ಎಡಗೈನೋನೋ ಅಥವಾ ಬಲಗೈನೋನೋ, ಒಟ್ಟಿನಲ್ಲಿ ಹರಿಜನ ಅಂತಾರಲ್ಲ ಈಗ, ಅವರ ಪೈಕಿ ಅನುಕೂಲಸ್ಥ ಕೊಳ್ಳೋಕ್ ಬಂದ. ಒಳ್ಳೆ ರೇಟ್ ಮಾತಾಯ್ತು. ಆದ್ರೆ ಈ ಊರ ಶಿವಾಚಾರದವರು ಗಂಗಡಿಗಾರರು ಇಬ್ರು ಸೇರಿ ಮಾತಾಡ್ಕೊಂಡು ಹರಿಜನದವನು ನಮ್ಮ ಭೂಮಿ ಮಧ್ಯೆ ಭೂಮಿ ತಗೊಳಕ್ಕೆ ಅವಕಾಶ ಕೊಡ್ಕೊಡುದು ಅಂತ ತಂತ್ರ ಮಾಡಿ ಅವನ್ನ ಹೆದರಿಸಿ 1,000 ಅಡ್ವಾನ್ಸ್ ಕೊಟ್ಟು ನನಗೆ ಅಡ್ವಾನ್ಸು ಬೇಡ, ಈ ಭೂಮಿನೂ ಬೇಡ ಅಂತ ಹೆದರ್ಕೊಂಡು ಹೋಗೋ ಹಾಗೆ ಮಾಡಿಬಿಟ್ರು. ಈ ಭೂಮಿ ಕಳ್ಕೊಂಡ್ರಲ್ಲ ಇವರೆಲ್ಲ ಸ್ವತಃ ಮಣ್ಣಿಗಿಳಿದು ದುಡಿಯದೆ ಕೂಲಿಗಳ ಮೇಲೆ ಬದುಕಿದ್ದೋರಲ್ವೇ. ಕೂಲಿಗಳ ಮೇಲೆ ಭಟ್ರು ಜ್ಞಾಪಿಸ್ಕೊಂಡರಾಗಿ 1 ನಿಮಿಷ ಆಲೋಚನೆ ಮಾಡಿ ಅನಂತರ ಹೇಳಿದರು, ಅದು ಸ್ವಲ್ಪ ಮಟ್ಟಿಗೆ ನಿಜ. ಆದ್ರೆ ಸ್ವಂತ ಗೇಯದೆ ಕೂಲಿಗಳ ಕೈಲೇ ಮಾಡಿಸ್ಕೊಂಡಿದ್ದ ಜಮೀನ್ದಾರರು ಶಿವಾಚಾರದೋರಲ್ಲಿ, ಗಂಗಡಿಗಾರರಲ್ಲಿ, ಹಾಲಮತದೋರಲ್ಲಿ ಇರ್ಲಿಲ್ವೇ? ಈಗ್ಲೂ ಇಲ್ವೇ? ಆಳುಗಳು ಅವರ ಜಾತಿಯವರೇ. ಬೇರೆ ಜಾತಿಯೋನ ಭೂಮಿಲಿ ನೀನ್ಯಾಕೆ ಗೈತೀಯ? ಬೇರೆ ಜಾತಿಯೋನ ಭೂಮಿಲಿ ನೀನ್ಯಾಕೆ ಗೈತೀಯ? ನಮ್ ಜಾತಿಯವರ ಭೂಮಿಲಿ ಮಾತ್ರ ಗೇಯ್ಬೇಕು ಅಂತ ಕಟ್ಟು ಹಾಕಿಸಿ ಬ್ರಾಹ್ಮಣರಿಗೆ ಆಳುಗಳು ಸಿಕ್ಕದ ಹಾಗೆ ಮಾಡಿಬಿಟ್ರು. ಹಾಗೆ ನೋಡಿದ್ರೆ ದಯಾ ಕನಿಕರ ಇಟ್ಟುಕೊಂಡು ಆಳುಗಳನ್ನ ಬ್ರಾಹ್ಮಣರಷ್ಟು ಚೆನ್ನಾಗಿ ಇತರೆಯವರು ಯಾವತ್ತೂ ನೋಡ್ಕೊಳ್ಳಲ್ಲ. ಆದ್ರೆ ಜಾತಿ ಹೆಸರಿನಲ್ಲಿ ತಲೆ ಕೆಡಿಸಿ ಹೆದರಿಸಿದರೆ ಆಳುಗಳಾದ್ರೂ ಏನ್ ಮಾಡ್ತಾರೆ ಎಂದು ನಿಲ್ಲಿಸಿದ ಭಟ್ಟರು. ಅದು ಅಲ್ಲದೆ ಹೊಡೆದಾಟ ಬಡಿದಾಟ ಅಂದ್ರೆ ಬ್ರಾಹ್ಮಣರು ಯಾವತ್ತೂ ಹೆದರ್ಕತ್ತಿದ್ರು. ಅದು ಅವರಿಗೆ ಗೊತ್ತಿತ್ತು. ಹೆದರಿಸಿ ಭೂಮಿನ ಕಿತ್ಕೊಂಡು ಕಳಿಸಿದ್ರು. ಶಿವಾಚಾರದವರು ಹೇಗೆ ಧೈರ್ಯದಲ್ಲಿ? ಶಿವಾಚಾರದವರೇ ವಿಷಯವನ್ನು ತಮ್ಮಲ್ಲೇ ಅವಲೋಕಿಸುವಂತೆ ಭಟ್ಟರು ಜಂತೆಯ ಕಡೆಗೆ ನೋಡುತ್ತಾ ತುಸು ಹೊತ್ತು ಸುಮ್ಮನಿದ್ದು ಅನಂತರ ಹೇಳಿದರು, ಹೊಡೆದಾಟ ಬಡಿದಾಟದಲ್ಲಿ ಬ್ರಾಹ್ಮಣರಿಗಿಂತ ಧೈರ್ಯ ಹೆಚ್ಚು, ಮುನ್ನುಗ್ತಾರೆ. ಅದಕ್ಕೆ ಬ್ರಾಹ್ಮಣರನ್ನ ಹೆದರಿಸಿ ಆಸ್ತಿ ಹೊಡಿದ್ರು. ಆದ್ರೆ ಮಾಂಸ ಭಕ್ಷಣ ಮಾಡೋ ಜನ ಎದುರು ನಿಂತ್ರೆ ಹೆದರಿ ಬಾಲ ಮುರ್ಕೋತಾರೆ. ಎಷ್ಟಾದ್ರೂ ಮಾಂಸ ಭಕ್ಷಣದಿಂದ ಕ್ರೌರ್ಯಕ್ಕೆ ಹೇಸದ ಇರುವ ಗುಣ ಬಂದ್ಬಿಡುತ್ತೆ. ರಕ್ತ ಅಂದ್ರೆ ಎಗ್ಗಿಲ್ಲ ಅನ್ನೋ ಹಾಗಾಗುತ್ತೆ. ಎಂದರೆ ಭಟ್ಟರು ಮಾಂಸಾಹಾರವನ್ನು ಅನುಮೋದಿಸುತ್ತಿದ್ದಾರೆ ಎಂದು ಅವನಿಗೆ ಅನುಮಾನ ಉಂಟಾಯಿತು. ಸಂದರ್ಭವನ್ನು ಗಮನಿಸಿದಾಗ ಅವರ ಆಶಯ ಅದಲ್ಲವೆಂದು ಸ್ಪಷ್ಟವಾಯಿತು. ಇದ್ದಕ್ಕಿದ್ದಂತೆ ತನ್ನ ಮಗ ಅನೂಪನ ನೆನಪು ಬಂತು. ನನಗಿಷ್ಟ, ನಾನ್ ಚಿಕನ್ ತಿಂತೀನಿ ಎಂದು ಪ್ರವೃತ್ತಿ ಮಾತ್ರದಿಂದಲೇ ಮಾಂಸಾಹಾರದಲ್ಲಿ ರಕ್ತಿ ಇರುವ ಈ ಹುಡುಗನ ಸ್ವಭಾವ ಏನಾಗಬಹುದು ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಹುಟ್ಟಿತು. ಹಾಗೆಲ್ಲ ಸಾಧಾರಣೀಕರಿಸುವುದು ಸಾಧ್ಯವಿಲ್ಲ. ಭಾರತದ ಹೊರಗೆ ಪ್ರತಿಯೊಂದು ದೇಶದಲ್ಲೂ ಪ್ರತಿಯೊಂದು ಜನಾಂಗಗಳಲ್ಲೂ ಪ್ರತಿಯೊಬ್ಬರು ಮಾಂಸಾಹಾರಿಗಳೇ, ಇತ್ತೀಚೆಗೆ ಕೆಲವರನ್ನು ಬಿಟ್ಟು. ಆದರೆ ಅದರಲ್ಲಿ ಸಾತ್ವಿಕರು, ರಾಜಸಿಕರು, ತಾಮಸಿಕರು ಇಲ್ಲವೇ ಎಂಬ ತುಲನೆ ಹುಟ್ಟಿತು. ಅಷ್ಟರಲ್ಲಿ ಭಟ್ಟರು ಮಾತನಾಡಿದರು, ಇದೆಲ್ಲ ನೋಡಿದರೆ ಜೀವನನೇ ಒಂಥರ ಶ್ವಾನ ನ್ಯಾಯ ಅಂತ ಅನ್ಸುತ್ತೆ. ಒಂದು ನಾಯಿ ತನ್ನ ಪಾಡಿಗೆ ತಾನಿರುತ್ತೆ ಅಂತ ಇಟ್ಕೋ, ಪಕ್ಕದ ನಾಯಿ ಸುಮ್ಮನಿರಲ್ಲ, ಗುರ್ರನ್ನತ್ತೆ, ಮೇಲೆ ಬೀಳತ್ತೆ. ನಾನೇನು ಕಮ್ಮಿ ಅಲ್ಲ, ನಾನು ನಿನ್ಗಿಂತ ಜೋರಾಗಿ ಗುರುಗುಡ್ತೀನಿ, ನಿನ್ಗಿಂತ ಕ್ರೂರವಾಗಿ ಮೇಲೆ ಬಿದ್ದು ಕಚ್ತೀನಿ ಅಂತ ಇದು ತೋರಿಸಿಕೊಟ್ರೆ ಅದು ಸುಮ್ಮನಾಗುತ್ತೆ. ಇದರ ಜೊತೆ ಸ್ನೇಹನೂ ಮಾಡುತ್ತೆ. ಬ್ರಾಹ್ಮಣರಿಗೆ ಹೀಗೆ ಗುರುಗುಟ್ಟಿಕೆ, ನಾಚಿಕೆ, ಮೇಲೆ ಬೀಳೋಕೆ ಅಧೈರ್ಯ. ಆದ್ದರಿಂದ ಕಾಲಿನ ಸಂಧಿ ಬಾಲ ಮುದುರ್ಕೊಂಡು ಹಳ್ಳಿ ಬಿಟ್ಟು ಓಡಿ ಹೋಗ್ಬಿಟ್ರು. ಈಗಲೂ ಹೋಗ್ತಿದ್ದಾರೆ. ಈ ಉಪಮೆ ಇಲ್ಲಿಗೆ ಸ್ವಲ್ಪ ಹೊಂದುತ್ತದೆ ಎಂದು ರವೀಂದ್ರನಿಗೆ ಅನ್ನಿಸಿತು. ಆದರೆ ಇದು ಬರೀ ಹಳ್ಳಿಗಳಿಗೆ, ಜಾತಿ ಗುಂಪುಗಳಿಗೆ ಮಾತ್ರ ಅನ್ನಿಸುವ ಹೋಲಿಕೆಯಲ್ಲ ಎಂಬ ವಿಶ್ಲೇಷಣೆ ಹಿಂದೆ ಕಾಣಿಸಿತು. ರಾಜಕೀಯ ಪಕ್ಷಗಳಲ್ಲಿ, ಕೈಗಾರಿಕೋದ್ಯಮಗಳಲ್ಲಿ ಈ ಪ್ರವೃತ್ತಿಯೇನೂ ಕಡಿಮೆ ಇಲ್ಲ. ಒಂದು ಉದ್ಯಮವನ್ನು ಕಬಳಿಸಿ ನುಂಗಿ ಹಾಕಲು ಬೇರೆ ಉದ್ಯಮಿಗಳು ಇದೇ ತಂತ್ರ ಮಾಡುತ್ತಾರೆ ಎಂಬುದು ತನ್ನ ವೃತ್ತಿ ಜೀವನದಲ್ಲೇ ಪ್ರತಿದಿನವೂ ಕಾಣುತ್ತಾ ಬಂದಿರುವುದು ನೆನಪಿಗೆ ಬಂತು. ರಾಷ್ಟ್ರಗಳಲ್ಲೂ ಈ ಪ್ರವೃತ್ತಿಯೇ ಕೆಲಸ ಮಾಡುತ್ತಿದೆ ಎಂಬ ವಿಶ್ಲೇಷಣೆಯು ವಿಸ್ತಾರಗೊಳ್ಳುತ್ತಾ ಹೋಯಿತು. ಕಾಫಿ ಮಾಡಿ ಕೊಡ್ತೀನಿ ತಾಳು. ಭಟ್ರು ಮೇಲೇಳ ಹೋದರು. ಈಗ ಬೇಡಿ, ನಾನು ಮಧ್ಯಾಹ್ನ ಮೇಲೆ ಕುಡಿಯೋಲ್ಲ ಎಂದ.
ಅವರು ಬೆಳಗ್ಗೆ ಕೊಟ್ಟ ಲೋಟದ ಅಳತೆಯನ್ನು ಜ್ಞಾಪಿಸಿಕೊಂಡು ಅನಂತರ ಮತ್ತೆ ಬರ್ತೀನಿ ಅಂತ ಅವರಿಗೆ ಹೇಳಿ ರಾಜಶೇಖರನ ಮನೆಗೆ ನಡೆದ. ಇವನು ಹೋಗುವ ಹೊತ್ತಿಗೆ ರಾಜಶೇಖರ ಮನೆಗೆ ಬಂದಿದ್ದ. ಇವನನ್ನು ಕಂಡ ತಕ್ಷಣ ಮುಗುಳ್ನಕ್ಕ. ಈ ಊರಲ್ಲಿ ಯಾರ್ಯಾರು ಏನೇನ್ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ, ನಾನು ಅರ್ಥ ಮಾಡ್ಕೊಂಡಿರುವ ಹಾಗೆಯೇ ಇದೇ ವ್ಯಕ್ತಿಗಳ ಯೋಗ್ಯತೆ ಎಂಬ ಭಾವವಿತ್ತು ಅವನ ಮುಗುಳ್ನಗೆಯಲ್ಲಿ. ಆದ್ರೆ ಆ ಮಾತನ್ನು ಬಾಯ್ಬಿಟ್ಟು ಆಡಿರಲಿಲ್ಲ, ಬೇರೆ ಮಾತನಾಡಿದ. ಸಾಯಂಕಾಲ ನಿನ್ನ ನೋಡೋಕೆ ನಮ್ಮ ಹೆಡ್ ಮಾಸ್ಟರ್ ಬರ್ತಾರೆ, ನಾಳೆ ನೀನ್ ನಮ್ಮ ಸ್ಕೂಲ್ನಲ್ಲಿ ಭಾಷಣ ಮಾಡಬೇಕು. ನನಗೆ ಅವೆಲ್ಲ ಬೇಡಪ್ಪ, ನಾನು ಬಂದಿರೋದು ಬೇರೆ ಕೆಲಸಕ್ಕೆ. ಇವನು ಅಸಮ್ಮತಿ ಸೂಚಿಸಿದ. ನಿನ್ನ ಹುಟ್ಟೂರು, ಇಂಥ ದೊಡ್ಡ ಸ್ಥಾನ ಮುಟ್ಟಿದ್ದೀಯಾ, ನಿನ್ನ ಅನುಭವಗಳನ್ನ ಹೇಳಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಕೊಡಬೇಡವೇ? ಹೊಟ್ಟಿನಲ್ಲಿ ಹೆಡ್ ಮಾಸ್ಟರ್ ಬಂದಾಗ ಇವನು ಒಪ್ಪಿಕೊಳ್ಳಲೇಬೇಕಾಯಿತು. ಮರುದಿನ ಬೆಳಿಗ್ಗೆ ಎದ್ದು ತಿಂಡಿ ತಿಂದು ಊರಿನ ಸುತ್ತಮುತ್ತ 3 ಗಂಟೆ ಕಾಲ ತಿರುಗಾಡಿ ಮಧ್ಯಾಹ್ನ ಊಟ ಮಾಡಿದ ಮೇಲೆ ಒಂದು ನಿದ್ರೆ ತೆಗೆದ. ಅನಂತರ ಕರೆದೊಯ್ಯಲು ಬಂದ ರಾಜಶೇಖರನ ಸಂಗಡ ಶಾಲೆಗೆ ಹೋದ. ತಾನು ಓದುವಾಗ ಇಲ್ಲಿ ಪ್ರೌಢಶಾಲೆ ಇರಲಿಲ್ಲ. ಇದ್ದಿದ್ದರೆ ಅಜ್ಜಿಯರ ಜೊತೆಗಿದ್ದುಕೊಂಡೇ ಅದನ್ನೂ ಓದಬಹುದಿತ್ತು. ಈಗ ಬಸ್ ರಸ್ತೆಗೆ ಹೋಗುವ ದಾರಿಯಲ್ಲಿ ತನ್ನಜ್ಜ ಕಟ್ಟಿಸಿದ ಆಸ್ಪತ್ರೆಗೆ ತುಸು ದೂರದಲ್ಲಿ ಪ್ರೌಢಶಾಲೆಯ ಕಟ್ಟಡವಾಗಿದೆ. ಈ ದಿನದ ಕಾರ್ಯಕ್ರಮಕ್ಕೆ ಊರಿನಿಂದ ಸುತ್ತ ಕೆಲ ಊರುಗಳಿಂದ ಒಟ್ಟು 7-8 ಜನ ಬಂದಿದ್ದಾರೆ. ಹುಡುಗರೆಲ್ಲ ಗುಜುಗುಜು ಮಾಡುತ್ತಾ ಕುಳಿತಿದ್ದಾರೆ. ಇದರ ಬದಲು ಆಟವಾಡಲು ಬಿಟ್ಟಿದ್ದರೆ ಎಷ್ಟು ಖುಷಿಯಾಗುತ್ತಿತ್ತೋ ಎಂಬ ಭಾವ ಎಲ್ಲರ ಮುಖದ ಮೇಲೂ. ಹೆಡ್ ಮಾಸ್ಟರ್ ಅಧ್ಯಕ್ಷತೆ ವಹಿಸಿದ್ದರು. ಅವರ ಬಲಪಕ್ಕ ಇವನು, ಎಡಪಕ್ಕ ರಾಜಶೇಖರ. ಮುಖ್ಯ ಅತಿಥಿಗಳ ಪರಿಚಯ ಮತ್ತು ಸ್ವಾಗತ ರಾಜಶೇಖರನದು. ಅವನು ಎದ್ದು ನಿಂತ ತಕ್ಷಣ ವಿದ್ಯಾರ್ಥಿಗಳ ಗುಜುಗುಜು ನಿಂತು ಹೋಯಿತು. ಆದರೆ ಅವನು ಭಾಷಣ ಆರಂಭಿಸಿದ್ದು ಇಂಗ್ಲಿಷ್ನಲ್ಲಿ. ತಾನು ಇಂಗ್ಲಿಷ್ ಭಾಷೆಯ ಪತ್ರಕರ್ತನೆಂದು ಅಥವಾ ಅವನು ಇಂಗ್ಲಿಷ್ ಉಪಾಧ್ಯಾಯನೆಂದು, ಒಟ್ಟಿನಲ್ಲಿ ಇಂಗ್ಲಿಷ್ನಲ್ಲಿ ಮಾತನಾಡಿದರೆ ಮಾತ್ರ ಘನತೆ ಎಂಬ ಧೋರಣೆ ಅವನ ಮಾತಿನಲ್ಲಿ ವ್ಯಕ್ತವಾಗುತ್ತಿತ್ತು. ರಾಜಶೇಖರ ತನ್ನ ಭಾಷಣವನ್ನು ಬರೆದು ಬಾಯ್ಪಾಠ ಮಾಡಿಕೊಂಡಂತಿತ್ತು. ನಡುವೆ ಯಾವುದೋ ನೆನಪಿನ ಸರಣಿ ತಪ್ಪಿದಾಗ ಮುಖ ಬೆವೆತು ತಕ್ಷಣ ತನ್ನ ಜೇಬಿಗೆ ಕೈ ಹಾಕಿ ಮಡಿಸಿಟ್ಟ ಕಾಗದವನ್ನು ಬಿಚ್ಚಿ ನೋಡುತ್ತಾ ಓದತೊಡಗಿದ. ಶಾಲೆಯಲ್ಲಿ ತಾನು ಬೋಧಿಸುತ್ತಿದ್ದ ಉಪಸರ್ಗಗಳನ್ನು ಪ್ರಜ್ಞಾಪೂರ್ವಕವಾಗಿ ಒತ್ತಿ ಉಚ್ಚರಿಸುತ್ತಾ ಹಲವಾರು ಕಡೆ ನಾಟ್ ಓನ್ಲಿ ಬಟ್ ಆಲ್ಸೋ ಉಪಯೋಗಿಸುತ್ತಾ ನಡುವೆ ಸೋ ಫಾರ್ ಆಸ್ ಐ ನೋ ಎಂದು ಸೇರಿಸುತ್ತಾ ಇಂಗ್ಲಿಷ್ ಭಾಷೆಯ ಹಿರಿಮೆ, ಅಂಥ ಭಾಷಾ ಪತ್ರಿಕೆಯ ಸಂಪಾದಕರಾಗುವುದೆಂದರೆ ಮುಖ್ಯ ಅತಿಥಿಗಳು ಸಾಧಿಸಿರುವ ಹೆಚ್ಚಳವನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕೆಂದು, ತನ್ನ ಹೆಚ್ಚಳವನ್ನು ಹೊಗಳಿ ಇಂಥವರು ಈ ಊರಿನವರೇ ಎಂದರೆ ಇಡೀ ಊರು ಹೇಗೆ ಹೆಮ್ಮೆ ಪಡಬೇಕು ಎಂದು ಹೇಳಿ, ಇವರು ತನಗೆ ಎಷ್ಟು ಕಾಸ ಸ್ನೇಹಿತರು, ನಾವಿಬ್ಬರು ಜೊತೆಯಲ್ಲಿ ವಾಲಿಬಾಲ್ ಆಡುತ್ತಿದ್ದೇವೆಂದು ವರ್ಣಿಸಿದ ನಂತರ ಈ ಊರಿನ ಆಸ್ಪತ್ರೆ ಇವರ ಅಜ್ಜಂದಿರು ಉಚಿತವಾಗಿ 1 ಎಕರೆ ಭೂಮಿ 1 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಕಟ್ಟಿಸಿದ್ದೆಂಬ ಅಂಶವನ್ನು ಹೇಳಿ, ಊರು ಉಪಕಾರ ಅರಿಯದು, ಹೆಣ ಶೃಂಗಾರ ಅರಿಯದು ಎಂಬ ಗಾದೆಯನ್ನು ಕನ್ನಡದಲ್ಲಿ ಹೇಳಿ ಅದರ ಇಂಗ್ಲಿಷ್ ಅನುವಾದ ಮಾಡಿ, ಈಗ ಆ ಆಸ್ಪತ್ರೆಯನ್ನು ಹೇಗೆ ಒಂದು ಗುಂಪಿನವರು ತಾವೇ ಕಟ್ಟಿಸಿಕೊಟ್ಟದ್ದು ಎನ್ನುವಂತೆ ಬೇರೆ ಕಲ್ಲು ಕೆತ್ತಿಸಿ ಹಳೆಯದರ ಜಾಗದಲ್ಲಿ ಹಾಕಿಕೊಂಡಿದ್ದಾರೆ ಎಂಬ ಅಂಶವನ್ನು ಬಿಚ್ಚಿ ಹೇಳಿದ. ರಾಜಶೇಖರ ಇಂಗ್ಲಿಷ್ನಲ್ಲಿ ಹೆಣಗುತ್ತಿರುವಾಗ ರವೀಂದ್ರ ವಿದ್ಯಾರ್ಥಿಗಳ ಮುಖವನ್ನೇ ನೋಡುತ್ತಿದ್ದ. ತಾನು ಇಂಗ್ಲಿಷ್ ಟೀಚರ್ ಆದದ್ದರಿಂದ ಕನ್ನಡದಲ್ಲಿ ಮಾತನಾಡಕೂಡದೆಂದು ಶಪಥ ಮಾಡಿದ್ದಾನೆಯೋ ಅಥವಾ ಶಾಲೆಯಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಇಂಗ್ಲಿಷ್ನಲ್ಲೇ ಮಾಡುತ್ತಾರೆಯೋ ಎಂಬ ಊಹೆಯ ಜೊತೆಗೆ ತಾನು ಯಾವ ಭಾಷೆಯಲ್ಲಿ ಮಾತನಾಡಬೇಕು ಎಂದು ಯೋಚಿಸಿದ್ದ. ಮಾಧ್ಯಮಿಕ ಶಾಲೆಯಲ್ಲಿ ಓದಿದಾಗ ವಿನ ತನಗೆ ಕನ್ನಡ ಓದುವ ಬರೆಯುವ ಅಭ್ಯಾಸವಿಲ್ಲ. ಆದರೆ ತಾನು ಆಡುವ ಇಂಗ್ಲಿಷ್ ಈ ಮಕ್ಕಳಿಗೆ ಏನೇನೂ ತಿಳಿಯುವುದಿಲ್ಲ. ಹೇಗಾದರೂ ಸರಿ, ಆಡು ಮಾತಿನ ಕನ್ನಡದಲ್ಲೇ ಮಾತನಾಡಿದರೆ ಭಾಷೆಯ ಟಿವಿ ಇಲ್ಲದಿದ್ದರೂ ಹೇಳುವುದು ಅರ್ಥವಾಗುತ್ತದೆ ಎಂದು ತನ್ನ ಸರದಿ ಬಂದಾಗ ಎದ್ದು ನಿಂತು ಕನ್ನಡದಲ್ಲೇ ಆರಂಭಿಸಿದಾಗ ಮಕ್ಕಳ ಮುಖ ಖುಷಿಯಿಂದ ಅರಳಿತು. ತನ್ನ ವಿದ್ಯಾರ್ಥಿ ಜೀವನದ ನೆನಪನ್ನು 10 ವಾಕ್ಯಗಳಲ್ಲಿ ಹೇಳಿ ತಾನು ಈ ಊರಿಗೆ ಬಂದಿರುವ ಕಾರಣವನ್ನು ವಿವರಿಸಿದ. ಈ ಊರಿನಲ್ಲಿರುವ ದೇವಸ್ಥಾನದ ಇತಿಹಾಸ, ಈಗ ಅದಕ್ಕೆ ಬಂದಿರುವ ದುಸ್ಥಿತಿ, ಅದರಲ್ಲಿರುವ ಸರಸ್ವತಿ ವಿಗ್ರಹ ಕಳುವಾಗಿರುವುದು, ತನ್ನ ಪತ್ರಿಕೆಯಲ್ಲಿ ಅದರ ಬಗೆಗೆ ವಿವರವಾಗಿ ಬಂದಿರುವ ವರದಿಗಳನ್ನೆಲ್ಲ ವರ್ಣಿಸಿ ಹೇಗೆ ದೇವಸ್ಥಾನಗಳು ಒಂದು ದೇಶದ ಹೆಮ್ಮೆಯ ಸಾಂಸ್ಕೃತಿಕ ಆಸ್ತಿ ಎನ್ನುವುದನ್ನು ವಿವರಿಸಿ, ಅಸ್ವಾನ್ ಅಣೆಕಟ್ಟನ್ನು ಕಟ್ಟಿದ ಮೇಲೆ ಮುಳುಗುತ್ತಿದ್ದ ಪುರಾತನ ಈಜಿಪ್ಟ್ ದೇವಾಲಯವನ್ನು ಅಬು ಸಿಂಬಲ್ಗೆ ಸಾಗಿಸಿ ಪುನಃ ಮೊದಲಿನಂತೆ ಕಟ್ಟಿ ಉಳಿಸಿದ್ದಾರೆ ಎಂಬ ಉದಾಹರಣೆಯನ್ನು ಕೊಟ್ಟು, ಈ ಊರಿನ ಭಾವಿ ಪ್ರಜೆಗಳಾದ ಈ ವಿದ್ಯಾರ್ಥಿಗಳು ಹಾಗೂ ಇಲ್ಲಿ ಸೇರಿರುವ ವಯಸ್ಕರು ಆ ಕಡೆಗೆ ಗಮನ ಹರಿಸಬೇಕೆಂದು ವಿನಂತಿಸಿಕೊಂಡ. ತನ್ನ ಅಜ್ಜ ಕಟ್ಟಿಸಿದ ಆಸ್ಪತ್ರೆಯ ಬಗ್ಗೆ ಏನೂ ಹೇಳಲಿಲ್ಲ. ಇವನು ಇಂಗ್ಲಿಷ್ನಲ್ಲಿ ಭಾಷಣ ಮಾಡಲಿಲ್ಲವೆಂದು ರಾಜಶೇಖರನಿಗೆ ಸಮಾಧಾನವಾಯಿತು. ನಿನ್ನಂತೋರು ಇಂಗ್ಲಿಷ್ ಮಾತಾಡೋದು ಕೇಳಿದ್ರೆ ನಮ್ಮ ಹುಡುಗರಿಗೆ ಇಂಗ್ಲಿಷ್ ಇಂಪ್ರೂವ್ ಆಗಿ ಅವ್ರು ಮುಂದೆ ಬರಲಿ ಅಂತ ನಾನ್ ಮಾಡಿದ್ರೆ ನೀನ್ಯಾಕೆ ಹಿಂಗ್ ಮಾಡಿದೆ ಅಂತ ಮನೆಗೆ ಬಂದ ನಂತರ ಅಂದ. ಹುಡುಗರಲ್ಲಿ ಬೆಳಿಬೇಕಾಗಿದ್ದು ಬುದ್ಧಿ, ಪರಭಾಷಾ ಜ್ಞಾನವಲ್ಲ. ಯಾವ ದೇಶವೂ ತನ್ನದಲ್ಲದ ಭಾಷೆಗೆ ತನ್ನನ್ನು ತಾನು ದತ್ತು ಕೊಟ್ಟುಕೊಂಡು ಮುಂದುವರೆದಿಲ್ಲ ಎಂದು ಇವನು ಉತ್ತರಿಸಿದ. ರಾಜಶೇಖರನಂತೂ ಅದು ಜ್ಞಾನ ವಿಜ್ಞಾನಗಳ ಕಿಟಕಿ, ಅಂತಾರಾಷ್ಟ್ರೀಯ ಸಂಪರ್ಕ ಸಾಧನ ಎಂಬ ವಾದಗಳನ್ನು ಮುಂದೆ ಮಾಡಿದಾಗ ತಾನು ವೃತ್ತಿ ಮಾಡುತ್ತಿರುವ ಇಂಗ್ಲಿಷ್ ಪತ್ರಿಕೆಗಳವರು ದಿನಾ ಹಾಡುವ ಹಾಡನ್ನು ಇವನು ಹೇಗೆ ಒಪ್ಪಿಸುತ್ತಿದ್ದಾನೆ ಎನ್ನಿಸಿತು. ವಾದದಿಂದ ಮನಸ್ಸೇಕೆ ಕೈ ಹಾಕಬೇಕೆಂದು ಬರಿದೇ ಮುಗುಳ್ನಕ್ಕೂ ಸುಮ್ಮನಾದ. ರಾತ್ರಿ ಮಲಗಿದಾಗ ಈ ಊರಿನಲ್ಲಿ ಇನ್ನು ತನಗೇನು ಕೆಲಸವಿಲ್ಲ, ನಾಳೆ ಬೆಳಿಗ್ಗೆ ಬೆಂಗಳೂರಿಗೆ ವಾಪಸ್ಸಾಗಬೇಕು ಎನ್ನಿಸಿತು. ದೇವಸ್ಥಾನವನ್ನು ನೋಡಿಕೊಳ್ಳಲು ಒಂದು ಸಮಿತಿ ಮಾಡುವುದು ಸಾಧ್ಯವಾಗದ ಕೆಲಸ ಎಂದು ಮನಸ್ಸು ಹೇಳುತ್ತಿತ್ತು. ಶಾಲೆಯಲ್ಲಿ ಭಾಷಣ ಮಾಡಿದ ಮೇಲೆ ಸೇರಿದ್ದ 7-8 ಜನ ಹಿರಿಯರು ಕೂಡ
ಆ ಬಗೆಗೆ ಒಂದು ಆಡಲಿಲ್ಲ. ಹೆಡ್ ಮಾಸ್ಟರ್ ಭಾಷಣ ಮಾಡಿದ್ದಕ್ಕೆ ನನ್ನನ್ನು ಹೊಗಳಿದರು, ವಂದನಾರ್ಪಣೆ ಮಾಡಿ ಹಾರ ಹಾಕಿದರು. ಅಲ್ಲಿಗೆ ಮುಗಿಯಿತು. ಈ ಊರಿನ ಒಳಜಗಳ, ಜಾತಿ ವೈಮನಸ್ಯರ ನಡುವೆ ಕೆಲವರು ಮುಖ್ಯರಾದವರು ಒಂದಾಗಿ ದೇವಸ್ಥಾನವನ್ನು ಉಳಿಸಿಕೊಳ್ಳುವುದು ನಿರೀಕ್ಷೆಗೂ ಮೀರಿದ ಮಾತು ಎಂದು ತನಗೆ ತಾನೇ ಹೇಳಿಕೊಂಡ. ಏನಿದ್ದರೂ ಬೆಂಗಳೂರಿನ ಪುರಾತತ್ವ ಇಲಾಖೆಗೋ ಮುಜರಾಯಿ ಇಲಾಖೆಗೋ ಹೇಳಿ ಪೌಳಿಗೆ ರಿಪೇರಿ, ಬಾಗಿಲಿಗೆ ಕದದ ಬೀಗದ ವ್ಯವಸ್ಥೆ ಮಾಡಿಸುವುದು ನನಗೆ ಸಾಧ್ಯ. ರಾಮಭಟ್ಟರು ಇನ್ನೂ 7-8 ವರ್ಷ ಬದುಕಿದ್ದು ಪೂಜೆ ಮಾಡಿಯಾರು. ಅನಂತರ ಅದಕ್ಕೂ ದಿಕ್ಕಿರುವುದಿಲ್ಲ ಎಂದು ಅರಿವುಂಟಾದಾಗ ಮನಸ್ಸು ಖಿನ್ನವಾಯಿತು. ಎಷ್ಟೋ ಹೊತ್ತಿನ ಮೇಲೆ ನಿದ್ದೆ ಬಂತು. ಬೆಳಿಗ್ಗೆ 6 ಗಂಟೆಗೆ ಪಾಠದ ಹುಡುಗರು ಬಂದರು. 7 ಗಂಟೆಗೆ 2ನೇ ಪಂಕ್ತಿಯವರು. ಇವನು ಸ್ನಾನ ಮಾಡಿ ಕಾಫಿ ಕುಡಿದು ಸುಮ್ಮನೆ ಜಗಲಿ ಮೇಲೆ ಕುಳಿತಿದ್ದ. 8 ಗಂಟೆಗೆ ಪಾಠ ಮುಗಿಸಿದ ಮೇಲೆ ರಾಜಶೇಖರನ ಜೊತೆ ತಿಂಡಿ ತಿನ್ನುವುದಾಗಿ ಹೇಳಿದ್ದ. ಬೀದಿಯಲ್ಲಿ ಹೋಗಿ ಬರುವವರು ಮತ್ತು ಉದ್ದಕ್ಕೂ ಕಾಣುವ ಮನೆಗಳ ಕಡೆಗೆ ದೃಷ್ಟಿ ಇತ್ತು. ಒಳಗೆ ರಾಜಶೇಖರ ಹುಡುಗರಿಗೆ ಬಾಯ್ಪಾಠ ಮಾಡಿಸುತ್ತಿದ್ದ. ರೆನ್ ಆ್ಯಂಡ್ ಮಾರ್ಟಿನ್ನ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಕಸರತ್ತು ಕಿವಿಗೆ ಬೀಳುತ್ತಿತ್ತು. ಬೆಳೆಯುವ ಮಕ್ಕಳ ಬುದ್ಧಿಯೆಲ್ಲ ಇದರಲ್ಲಿಯೇ ವ್ಯಯವಾಗಬೇಕೆ ಎಂದು ಮನಸ್ಸು ಚಿಂತಿಸುತ್ತಿತ್ತು. ಇಂಗ್ಲಿಷರು ಭಾರತ ಬಿಟ್ಟು ಹೋದ ಮೇಲೆ ಅವರ ಭಾಷೆಗೆ ನಾವು ಹೆಚ್ಚು ಗುಲಾಮರಾಗಿದ್ದೇವೆ. ಸ್ವತಂತ್ರವಾಗಲು ಇಡೀ ರಾಷ್ಟ್ರವಾಗಿ ನಮಗೆ ತುಂಬಾ ಭಯವಿದೆ ಎಂಬ ವಿಚಾರ ಮನಸ್ಸನ್ನು ತುಂಬಿಕೊಂಡಿತು. ಹಾಗೆಯೇ ನಹಿ ನಹಿ ರಕ್ಷತಿ ಡುಕ್ರಣ್ಣ ಕರಣೆ ಎಂಬ ತುಣುಕು ನೆನಪಿಗೆ ಬಂದು ತುಟಿಯಲ್ಲಿ ನಗೆ ಬಿರಿಯಿತು. ಅಷ್ಟರಲ್ಲಿ 3 ಜನ ಅದೇ ಬೀದಿಯಲ್ಲಿ ಇತ್ತ ಬಂದು ಸೂರು ಕಟ್ಟಿನಡಿ ನಿಂತರು. ಅದರಲ್ಲಿ ಒಬ್ಬ ಇವನನ್ನೇ ಮಾತನಾಡಿಸಿದ. ನಮಸ್ಕಾರ ಸರ್, ನಿನ್ನೆ ಸ್ಕೂಲ್ನಾಗ ನಿಮ್ಮ ಭಾಷಣ ಕೇಳಿದೆ. ಅದರ ವಿಷಯ ಸ್ವಲ್ಪ ಮಾತಾಡಬೇಕು ಅಂತ ಬಂದ್ವಿ. ಇವರಿಬ್ರು ನನ್ನ ಸ್ನೇಹಿತರು. ಬನ್ನಿ ಕುತ್ಕಾಳಿ. ಇವನು ಎದುರಿನ ಜಗಲಿಯ ಕಡೆಗೆ ಕೈ ತೋರಿಸಿದ. 3 ಸುಮಾರು 25ರ ಪ್ರಾಯದವರು. ಒಬ್ಬ ಪ್ಯಾಂಟು ಬುಷ್ ಶರ್ಟು ಹಾಕಿದ್ದ. ಇನ್ನೊಬ್ಬ ಸೋಷಲಿಸ್ಟ್ ತರುಣನಂತೆ ಕೊಳಕಲು ಪೈಜಾಮ ಬೂದಿ ಬಣ್ಣದ ಜುಬ್ಬ ಧರಿಸಿ ಗಡ್ಡ ಬಿಟ್ಟಿದ್ದ. ಹೆಗಲಿಗೆ ನೇತಾಡುವ ಒಂದು ಬಟ್ಟೆ ಚೀಲ. ಇನ್ನೊಬ್ಬ ಮಲಯಾಳಿ ಲಬ್ಬೆಯ ಲುಂಗಿಯುಟ್ಟು ಶರ್ಟು ತೊಟ್ಟಿದ್ದ. ತಾನು ಯಾವುದಕ್ಕೂ ಕೇರ್ ಮಾಡುವುದಿಲ್ಲೆಂಬ ಭಂಗಿಯಲ್ಲಿ ಬೆರಳು ಸಂದಿಗೆ ಸೇರಿಸಿದ ಸಿಗರೇಟಿನ ಹೊಗೆಯನ್ನು ಮಡಿಸಿದ ಮುಷ್ಟಿಯಿಂದ ಶ್ವಾಸಕೋಶದೊಳಗೆ ಗುದ್ದುವಂತೆ ಎಳೆಯುತ್ತಿದ್ದ. 3 ಎದುರು ಜಗಲಿಯ ಮೇಲೆ ಇವನ ಎದುರಿಗೆ ಕುಳಿತ ನಂತರ ಇವನು, ನಿಮ್ಮ ಪರಿಚಯ ಹೇಳಿ ಅಂದ. ಮೊದಲು ಮಾತನಾಡಿದವನು, ನಾನು ಮಾದಯ್ಯ, ಇವನ ಹೆಸರು ದೇವಪ್ಪ, ಅವನು ಚಿಕ್ಕರಾಜ್. ನಂದು ಈ ಊರು ಹರಿಜನ ಕಾಲನಿ. ಇವರಿಬ್ಬರು ಮೈಸೂರಿನಿಂದ ಬಂದಿದ್ದಾರೆ. ಅಂದ್ರೆ ನೀವು ದಲಿತ ಸಂಘಟನೆಯ ಕಾರ್ಯಕರ್ತರು? ಸರ್, ನೀವು ಪತ್ರಿಕಾ ಸಂಪಾದಕರು. ಸರಿಯಾಗಿ ಗೆಸ್ ಮಾಡ್ತೀರಿ. ನಾನು ನಿನ್ನೆ ನಿಮ್ಮ ಭಾಷಣಕ್ಕೆ ಬಂದಿದ್ದೆ. ಹಿಂಗೆ ಮಾತಾಡಿದ್ರು ಅಂತ ನನ್ನ ಸ್ನೇಹಿತರಿಗೆ ಹೇಳಿದೆ. ನಿಮ್ ಕೈಲಿ ಮಾತಾಡಬೇಕು ಅಂದ್ರು ಅದಕ್ಕೆ ಕರ್ಕೊಂಬಂದೆ ಎಂದ ಮೇಲೆ ರವೀಂದ್ರ ಅವರಿಬ್ಬರ ಮುಖ ನೋಡಿದ. ಸೋಷಲಿಸ್ಟ್ ವೇಷದ ದೇವಪ್ಪ ಹೇಳಿದ, ನಮ್ಮ ಪರಂಪರೆ ಊರ ದೇವಸ್ಥಾನ ಅಂತ ನೀವು ಮಾತಾಡಿದ್ರಂತೆ. ಆ ವಿಗ್ರಹನ ಕದ್ದೊಯ್ದಿರೋದು ಎಲ್ಲಿಗೆ ಕಳಿಸಿರ್ಬೋದು ಸರ್? ನನ್ನ ಅಂದಾಜು ಅಮೆರಿಕಕ್ಕೆ. ಅಲ್ಲಿಯ ಮ್ಯೂಸಿಯಂಗಳು, ಖಾಸಗಿ ಸಂಗ್ರಾಹಕರು ಇಂಥವುಗಳನ್ನ ಕಲಾಕೃತಿಗಳು ಅಂತ ಎಷ್ಟು ದುಡ್ಡಾದ್ರೂ ಸುರಿದು ಕೊಟ್ಕೊಂಡಿರ್ತಾರೆ. ಅದರಿಂದ ಅವ್ರಿಗೆ ಏನ್ ಬರುತ್ತೆ? ನಾನಿಷ್ಟು ಸಂಗ್ರಹಿಸಿದ್ದೀನಿ ಅನ್ನುವ ಒಂದು ಫ್ಯಾನ್ಸಿ. ಜೊತೆಗೆ ಕಾಲಾನಂತರದಲ್ಲಿ ಅವುಗಳ ಬೆಲೆ 1ಕ್ಕೆ 2ರಷ್ಟು 4ಕ್ಕೆ 10ರಷ್ಟು ಏರುತ್ತೆ. ಆ ದೇಶದಲ್ಲಿ ಆಗಾಗ್ಗೆ ಇಂಥ ವಸ್ತುಗಳ ಹರಾಜು ಆಗ್ತಿರುತ್ತೆ. ಈ ಸರಸ್ವತಿ ವಿಗ್ರಹಕ್ಕೆ ಇವತ್ತು ಅಲ್ಲಿ ಎಷ್ಟು ಸುಮಾರು ಬೆಲೆಯಾದೀತು ಸರ್? ರೂಪಾಯಿಗೆ ಪರಿವರ್ತಿಸಿ ಹೇಳಬೇಕೆಂದ್ರೆ 5 ಲಕ್ಷಗಳಾಗ್ಬೋದು, 10 ಲಕ್ಷಗಳು ಆಗಬಹುದು. ಅವರಾರು ಮಾತನಾಡಲಿಲ್ಲ. ಇವನವರ ಮುಖವನ್ನೇ ನೋಡುತ್ತಿದ್ದ. ತುಸು ಹೊತ್ತಿನ ಮೇಲೆ ಕೇಳಿದ, ಯಾಕೆ? ನಾನೊಂದು ಮಾತು ಹೇಳ್ತೀನಿ, ನಿಮ್ಗೆ ಗೊತ್ತಿಲ್ಲದೆ ಅಲ್ಲ. ಯಾಕಂದ್ರೆ ಏನೇನು ಮಾಡ್ತಿದ್ದೀವಿ ಅನ್ನೋದು ಎಲ್ಲರಿಗಿಂತ ಮೊದಲು ಮೇಲ್ಜಾತಿಯವರಿಗೆ ಗೊತ್ತೇ ಇರ್ತದೆ. ಈ ಗುಡಿನ ನಿಮ್ ಜಾತಿಯವರಿಗೆ ಮಾತ್ರ ಅಲ್ವಾ ಕಟ್ಕೊಂಡಿದ್ದು? ನಿಮ್ ಜಾತಿ ಅಂದ್ರೆ ತಲೆ, ಸರ್ಕಾರ ನಡೆಸೋದು ಅದರ ತೋಳು. ನಿಮ್ ಜಾತಿ ಅಂದ್ರೆ ಅದರ ತಲೆ, ಸರ್ಕಾರ ನಡೆಸೋರು ಅದರ ತೋಳು. ಶೆಟ್ಟಿ ಮಾರ್ವಾಡಿಗಳು ತೊಡೆ, ಒಕ್ಕಲಿಗರು ಪಕ್ಕಲಿಗರೆಲ್ಲ ಕಾಲು. ಇನ್ನು ನಾವು ಏನು ಅಲ್ಲ ಅಂತ ಅಲ್ವಾ? ಹೆಣ್ಣು ದೇವರಾಗ್ಲಿ ಗಂಡು ದೇವರಾಗ್ಲಿ ಒಂದೇ ತತ್ವ. ಕಳೆದು ಹೋಯ್ತು ಅಂದಿರಲ್ಲ ಸರಸ್ವತಿ ವಿಗ್ರಹ. ನಮ್ ಜಾತಿಗೆ ಅದರ ದರ್ಶನ ಯಾವತ್ತಾದ್ರೂ ಮಾಡಿಸಿದೀರಾ? ನಿಮ್ ಭಾಷಣ ಹಿಂಗಿತ್ತು ಅಂತ ನಮ್ಮ ಮಾದಯ್ಯನವರು ಹೇಳಿದ್ಮೇಲೆ ಇವತ್ತು ಬೆಳಿಗ್ಗೆ ನಾವು 3 ಜನನು ಆ ಗುಡಿ ತಾವುಕ ಹೋಗಿ ನೋಡ್ಕೊಂಡು ಬಂದ್ವಿ. ಕೊಳೆತ್ತು ಬಿದ್ದೈತೆ ನಿಮ್ ಗುಡಿ. ನೋಡಿ ಖುಷಿ ಆಯ್ತು. ನಾವು ಒಳಕ್ಕಂತೂ ಹೋಗಿ ನೋಡಿಲ್ಲ, ಯಾಕಂದ್ರೆ ಅದು ಗಬ್ಬು. ನೀವು ಪೇಪರ್ ಎಡಿಟರ್, ಇಂಗ್ಲಿಷ್ ಪೇಪರ್ ಅದು ಅಲ್ದೆ ನಾನು ಹೇಳ್ದಂಗೆ ನೀವು ಒಂದು ಲೇಖನ ಬರ್ದಾಕ್ತೀರಾ ಹೇಳಿ? ಇಡೀ ನಿಮ್ಮ ಧರ್ಮ ನಮ್ಗೆ 1000 ವರ್ಷ ಅನ್ಯಾಯ ಮಾಡಿದಿರೋದಂತೂ ನಿಮ್ಗೆ ಗೊತ್ತು. ಆ ಅನ್ಯಾಯಕ್ಕೆ ಒಂದು ರೂಪ ಕೊಡಬೇಕು ಅಂತ ಇಂಥ ದೇವಸ್ಥಾನ ದೇಶದೆಲ್ಲಾ ಕಡೆಲೂ ಕಟ್ಸಿದ್ರು. ಈಗ ನಿಮ್ಮವರಿಗೆ ಅದರಾಗೆ ಇಂಟ್ರೆಸ್ಟ್ ಕಮ್ಮಿ ಆಗೈತೆ. ಅಯ್ಯೋ ಅಂತ ಆಳೋದು ಬಿಟ್ಟು ಇಡೀ ದೇವಸ್ಥಾನನ ಅಮೆರಿಕಾದವರೆಗೆ ಹರಾಜು ಹಾಕಿ ಮಾರ್ಬಿಡಿ. ಅವ್ರು ತಾವ ದುಡ್ಡದೆ ತಗಬೇಕು ಅನ್ನೋ ಉಮೇದಿದೆ. ಇದ ಸಾಗಿಸುವಷ್ಟು ದೊಡ್ಡ ಹಡಗು ಕಟ್ಟಿಯವ್ರೆ. ಬರುತ್ತಲೂ ದುಡ್ಡು, ಅದನ್ನೆಲ್ಲ ಹರಿಜನ ಕಲ್ಯಾಣ ನಿಧಿಗೆ ಹಾಕಿ. ಇದರಿಂದ ನಿಮ್ಮ ಪಾಪ ತಳ್ಕೊಂಡಂಗ ಆಯ್ತದೆ. ಕಳ್ಕಾಕರು ಕದ್ದು ಸಾಕ್ಸಿ ಕಾಸು ಮಾಡ್ಕೊಳ್ಳೋದಕ್ಕಿಂತ ಹಿಂಗ್ ಮಾಡಿದ್ರೆ ಒಳ್ಳೇದಲ್ವಾ? ದಲಿತರಲ್ಲಿ ಉಗ್ರಪಂಥೀಯರು ಹೀಗೆ ಯೋಚಿಸುವುದು ಅವನಿಗೆ ಗೊತ್ತಿಲ್ಲದ ಸಂಗತಿಯಲ್ಲ. ಆದರೆ ತಾನು ಇಷ್ಟೊಂದು ಭಾವುಕನಾಗಿ ನಿಷ್ಠೆಯಿಂದಿದ್ದ ತನ್ನ ಅಜ್ಜ ಅಜ್ಜಿಯರು ಭಕ್ತಿಯಿಂದ ಪೂಜಿಸಿದ್ದ ದೇವಾಲಯದ ಬಗೆಗೆ ಈ ಸಲ
ಮಾಡಿದ ಈ ಸಲಹೆಯಿಂದ ಹೊಟ್ಟೆಯೊಳಗೆ ಕಲಮಲವೆದ್ದಂತಾಯಿತು. ಇವರು ಹೇಳುವುದಂತೂ ನಿಜ. ಆಗ ಎಂದೂ ಇವರನ್ನು ಈ ದೇವಾಲಯದ ಅಂಗವಾಗಿ ಸ್ವೀಕರಿಸಿರಲಿಲ್ಲ. ಈಗ ಇವರಿಗೂ ಪ್ರವೇಶದ ಹಕ್ಕು ಆಚರಣೆಗಳು ಬರುವ ವೇಳೆಗೆ ದೇವಸ್ಥಾನವೇ ಯಾರಿಗೂ ಬೇಡದ ಮನೋಭಾವ ಬಂದಿದೆ. ಆದರೆ ಇದು ಇವರನ್ನು ಒಳಗೊಳ್ಳುವ ಮನೋಭಾವವೇ ಎಂದು ತನ್ನೊಳಗೆ ಯೋಚಿಸತೊಡಗಿದ. ಮಾತನಾಡಿದ ದೇವಪ್ಪ ಕೇಳಿದ, ಯಾರಂತೀರಾ ಸಾರ್? ಸರಸ್ವತಿ ವಿಗ್ರಹ ಕಳುವಾದದ್ದಕ್ಕೆ ನಿಮ್ಮ ಪತ್ರಿಕೆಯಲ್ಲಿ ದೊಡ್ಡ ಲೇಖನ ಬಂದದ್ದನ್ನು ನಾನೇ ಓದಿದೆ. ನೀವೇ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳಿ ನನ್ನ ಅಭಿಪ್ರಾಯನ ಹೇಳೋಣ ಅಂತ ಬಂದೆ. ಇದನ್ನೇ ಬರೆದುಕೊಡಿ, ನಾನು ಪಬ್ಲಿಷ್ ಮಾಡ್ತೀನಿ. ನಿಜವಾಗ್ಲೂ ಮಾಡ್ತೀರಾ? ಅದು ನನ್ನ ಪತ್ರಿಕಾ ಧರ್ಮ. ನಂಗೆ ಇಂಗ್ಲಿಷ್ನಲ್ಲಿ ಬರೆಯೋಕೆ ಕಷ್ಟವಲ್ಲ, ಕನ್ನಡದಲ್ಲೇ ಬರ್ಕೊಡಿ, ನಾನು ಇಂಗ್ಲಿಷಿಗೆ ತರ್ಜುಮೆ ಮಾಡಿ ಹಾಕಿಸ್ತೀನಿ. ನಿಮ್ಮ ವಾದವನ್ನ ತೂಕವಾಗಿ ಮಂಡಿಸಬೇಕು. ಅವರು ಮೂವರಿಗೂ ತುಂಬಾ ಖುಷಿಯಾಯಿತು. ಅವನ ಮನಸ್ಸು ಅಂತರ್ಮುಖಿಯಾಯಿತು. ಈತನ ಮಾತಿನಲ್ಲಿ ಕೋಪವಿದೆ ನಿಜ. ಇವರನ್ನು ಹೊರಗಿಟ್ಟೆ ನಮ್ಮವರು ಇಷ್ಟು ದೊಡ್ಡ ದೇವಸ್ಥಾನಗಳನ್ನು ಕಟ್ಟಿ ಪೂಜಿಸಿಕೊಂಡು ಬಂದರು. ಇಡೀ ಸಮಾಜವು ಒಂದು ಎಂಬ ಕಲ್ಪನೆ ಅವರಿಗೆ ಬರಲೇ ಇಲ್ಲವೇ? ದೇಶಕ್ಕೆ ಸ್ವಾತಂತ್ರ್ಯ ಬಂದು ಪ್ರತಿಯೊಬ್ಬನಿಗೂ ಸಮಾನ ಮೌಲ್ಯದ ಓಟಿನ ಅಧಿಕಾರ ಬಂದ ಮೇಲೆ ಇವರೂ ನಮಗೆ ಸಮರು ಎಂಬ ಮಬ್ಬು ಅರಿವು ಮೂಡಿ ಅದರ ಬೆಳಕಿನಲ್ಲಿ ನಾವೆಲ್ಲ ಒಂದೇ ಸಮಾಜಕ್ಕೆ ಸೇರಿದವರೆಂಬ ಕಿರುಭಾವನೆ ಮೂಡಿದೆಯೋ ಎನ್ನಿಸಿತು. ಈ ದೇವಸ್ಥಾನ ಮತ್ತು ದೇವರು ಸಾಮಾಜಿಕ ಭೇದ ಭಾವ ಅಭಿವ್ಯಕ್ತಿ ಮಾತ್ರ. ಅವಕ್ಕೆ ಬೇರೆ ಅರ್ಥ ಇಲ್ಲವೇ ಇಲ್ಲ ಎನ್ನಲು ಸಾಧ್ಯವೇ? ಇವರನ್ನು ಒಳಗಡೆ ಅದರ ಅರ್ಥ ಶ್ರೀಮಂತಿಕೆಯನ್ನು ಉಳಿಸಿಕೊಳ್ಳುವುದು ಸಾಧ್ಯವಿಲ್ಲವೇ ಎಂಬ ಪ್ರಶ್ನೆ ಹುಟ್ಟಿತು. ಹಣಕ್ಕಾಗಿ ತಮ್ಮ ಪರಂಪರೆಯ ಸೃಷ್ಟಿಯನ್ನು ಮಾರಿಕೊಳ್ಳುವವರ ಬಗೆಗೆ ಹುಟ್ಟಿದಂತೆ ಧನಬಲದಿಂದ ಇಂಥವನ್ನೆಲ್ಲ ಕೊಂಡು ಗುಡ್ಡೆ ಹಾಕಿಕೊಳ್ಳುವ ಅಮೆರಿಕದ ಮೇಲೂ ಕೋಪ ಬಂತು. ಅನಂತರ ಹರಿಜನರಿಗೆ ಹೇಗೆ ಹಳ್ಳಿಗಳಲ್ಲಿ ವ್ಯವಸಾಯದ ಭೂಮಿ ತುಸುವು ಸಿಕ್ಕುವುದಿಲ್ಲ, ಉಳುವವನೇ ಭೂಮಿಯ ಒಡೆಯ ಎಂಬ ಘೋಷಣೆಯಲ್ಲಿ ಅವರಿಗೆ ಎಲ್ಲೂ ಒಂದೆಕರೆಯೂ ಸಿಕ್ಕಲಿಲ್ಲ. ಏಕೆಂದರೆ ಕೂಲಿ ಮಾಡುವುದನ್ನು ಬಿಟ್ಟು ಅವರು ಎಂದೋ ವಾರದಾರರಾಗಿರಲೇ ಇಲ್ಲ. ಯಾರು ಅವರಿಗೆ ವಾರಕ್ಕೆ ಭೂಮಿಯನ್ನು ಕೊಟ್ಟಿರಲಿಲ್ಲ ಎಂಬುದನ್ನು ವಿವರಿಸಿದರು. ಅನಂತರ ಬೆಂಗಳೂರಾಗೆ ನಿಮ್ಮನ್ನ ಬಂದು ಕಾಣ್ತೀವಿ ಸರ್ ಎಂದು ಹೇಳಿ ಹೋದರು. ಅವರು ಹೋದ 5 ನಿಮಿಷದಲ್ಲಿ ರುದ್ರಮ್ಮ ಒಂದು ಬಕೀಟು, ಒಂದು ಚೊಂಬು ಹಾಗೂ ಕಸಪರಿಕೆ ಹಿಡ್ಕೊಂಡು ಚುಮುಕಿಸಿ ಬಂದು ಅವರು ಕುಳಿತಿದ್ದ ಜಾಗಕ್ಕೆ ತುಂಬಿ 3 ಚೊಂಬು ನೀರು ಚುಮುಕಿಸಿ ನೀರನ್ನು ತೆಂಗಿನ ಕಡ್ಡಿಯ ಪೊರಕೆಯಿಂದ ಗುಡಿಸಿ ಮತ್ತೊಮ್ಮೆ ನೀರು ಹೊಯ್ದರು. ಆಕೆಯ ಮುಖದಲ್ಲಿ ಸಿಡುಕು ಉರಿಯುತ್ತಿತ್ತು. ಆಮೇಲೆ ಇವನ ಕಡೆಗೆ ತಿರುಗಿ, ನೀವೇನೇ ಹೇಳ್ರಿ, ನಂಗೆ ಇವೆಲ್ಲ ಆಗಲ್ಲ. ಸೂರ್ಕಟ್ಟಿನ ಆಚೆ ಇರ್ಬೇಕಾಗಿದ್ದ ಜನ ಹಿಂಗೆ ಜಗ್ಲಿಲಿ ಬಂದು ಕಾಲ್ ನೀಡ್ಕೊಂಡು ಕುಂತ್ಕೊಳ್ಳೋದು ಅಂದ್ರೆ ಏನೋ ಕಾಲ ಬದಲಾಯಿಸ್ತು ಅಂತ ವಿದ್ಯಾವಂತ ಜನ ಬಂದ್ರೆ ಕುಡಿಯಾಕೆ ಕಾಫಿ ಕೊಟ್ರೆ ತುಟಿ ಮುಟ್ಟಿಸಿ ಎಂಜಲ ಮಾಡಿ ಕುಡಿದು ಲೋಟ ತೊಳೆಯದೆ ಹಂಗೆ ಇಟ್ಟು ಹೋಗ್ತಾರೆ. ಮರ್ಯಾದೆ ಕೊಟ್ಟಿದ್ದಕ್ಕೆ ಸರಿಯಾಗಿ ಅವರು ಮರ್ಯಾದೆ ಉಳಿಸ್ಕೊಳ್ಳೋಕೆ ಹಂಗೆ ನಡ್ಕೋಬೇಕು ಎಂದು ಹೇಳಿ ಬಕೀಟು ತಂಬಿಗೆ ಪೊರಕೆಗಳನ್ನು ಹಿಡಿದು ಒಳಗೆ ಹೋದರು. ಲೋಟವನ್ನು ತುಟಿಗೆ ತಗಲಿಸದೆ ಬಿಸಿ ಕಾಫಿ ಕುಡಿಯುವುದು ಹೇಗೆ ಎಂದು ಅವನು ಮನಸ್ಸಿನಲ್ಲಿ ಜಿಜ್ಞಾಸೆ ಮಾಡುತ್ತಿರುವಾಗ ಅಯ್ಯಂಗಾರರು, ಸರಿ, ಸುಡು ಸುಡು ಕಾಫಿಯನ್ನು ಬೂತಿಯುಳ್ಳ ಬೆಳ್ಳಿಯ ಲೋಟದಲ್ಲಿ 3 ಗೇಣು ಮೇಲಿನಿಂದ ಗಂಟಿನೊಳಗೆ ನೇರವಾಗಿ ಬೀಳುವಂತೆ ಹೊಯ್ದುಕೊಂಡು ಘಟಘಟನೆ ಕುಡಿಯುತ್ತಾರೆ. ನಾಲಿಗೆಗೂ ಕಾಫಿಗೂ ಸಂಪರ್ಕವೇ ಬರದಂತೆ ಎಂದು ನೆನಪಾಯಿತು. ಅಷ್ಟರಲ್ಲಿ ಪಾಠದ ಹುಡುಗರೆಲ್ಲ ಗುಂಪಾಗಿ ಹೊರಗೆ ಬಂದರು. ರಾಜಶೇಖರ್ನ ಬಾಗಿಲಿಗೆ ಹತ್ತಿರ ಬಂದು ಇವನು ತಿಂಡಿಗೆ ಕರೆದ. ಹಸಿಮೆಣಸಿನಕಾಯಿ ಹಾಕಿದ ತೆಂಗಿನಕಾಯಿ ಚಟ್ನಿ ಜೊತೆಗೆ ಉಬ್ಬಿದ ಅಕ್ಕಿ ರೊಟ್ಟಿ ತಿನ್ನುವಾಗ ಅವನು ಹೇಳಿದ, ಬೆಳಿಗ್ಗೆ 3 ಜನ ಬಂದಿದ್ರಲ್ಲ ನಿನ್ ಕೈಲಿ ವಾದ ಮಾಡಕ್ಕೆ, ಅವ್ರನ್ನ ದೂರ ಇಟ್ಟಿದ್ರೆ ಒಳ್ಳೇದು. ಮಾತಿಗೆ ಸಿಕ್ಕಾಕೊಂಡೆಯೋ, ಕಾಲಿಗೆ ಹಾಕಿದ್ರೆ ಕತ್ತಿಗೆ ಹಾಕ್ತಾರೆ, ಕತ್ತಿಗೆ ಹಾಕಿದ್ರೆ ಕಾಲಿಗೆ ಹಾಕ್ತಾರೆ. ಏನ್ ಕೇಳಿದ್ರು ನಿನ್ನ? ಅವ್ರು ಅಂದದ್ದನ್ನು ಇವನು ಹೇಳಿದ ನಂತರ ಎಷ್ಟು ಕೊಟ್ಟರು ಸಾಲದು. ಫ್ರೀ ಶಿಪ್, ಫ್ರೀ ಹಾಸ್ಟೆಲ್, ಫ್ರೀ ಬುಕ್ಸ್, ಫ್ರೀ ಕೆಲಸ, ಫ್ರೀ ಪ್ರಮೋಷನ್, ಫ್ರೀ ಮನೆ, ಫ್ರೀ ಭೂಮಿ, ಇದ್ರ ಮೇಲೆ ನಿಮ್ಮ ದೇವಸ್ಥಾನಗಳನ್ನು ಮಾರಿ ಅದನ್ನು ನಮಗೆ ಕೊಡಿ, ಸರ್ಕಾರ ಓಟಿಗೋಸ್ಕರ ಕೊಬ್ಬಿಸಿ ಕೂರಿಸಿದ್ದಾರೆ. ಈ ಮಾತುಗಳು ರವೀಂದ್ರನಿಗೇನು ಹೊಸತಲ್ಲ. ನೌಕರಿ ಸಿಕ್ಕದವರು, ಕಾಲೇಜುಗಳಲ್ಲಿ ಪ್ರವೇಶ ದೊರಕದವರು ಬೆಳಗೆದ್ದರೆ ಆಡುವ ಮಾತು ಎಂಬುದನ್ನು ಕೇಳಿ ತಿಳಿದಿದ್ದ. ತಿಂಡಿಯಾದ ಮೇಲೆ ರಾಜಶೇಖರ ಸ್ಕೂಲಿಗೆ ಹೋದ. ಇವನಿಗೆ ಬೇರೆ ಏನು ಕೆಲಸವಿರಲಿಲ್ಲ. ಸುಮ್ಮನೆ ತನ್ನ ಅಟ್ಯಾಚಿಯನ್ನು ಹಿಡಿದು ಬಸ್ ಸ್ಟ್ಯಾಂಡಿಗೆ ಹೋಗಿ ಚನ್ನರಾಯಪಟ್ಟಣಕ್ಕಾಗಲಿ ತಿಪ್ಪಟೂರಿಗಾಗಲಿ ಯಾವುದು ಮೊದಲು ಬರುತ್ತದೋ ಆ ಬಸ್ಸು ಹತ್ತಿ ಅಲ್ಲಿಂದ ಬೆಂಗಳೂರಿಗೆ ಬಸ್ ಹಿಡಿಯಬೇಕು ಎಂದ್ಕೊಂಡ. ನಾನೀಗ ರಾಮಭಟ್ರ ಮನೆಗೆ ಹೋಗಿ ಬರ್ತೀನಿ ಎಂದು ಊರಿಗೆ ಹೊರಡ್ತೀನಿ. ಹಾಗೆ ಸ್ಕೂಲಿಗೆ ಹೋಗಿ ರಾಜಶೇಖರನಿಗೆ ಹೇಳಿ ಹೋಗ್ತೀನಿ ಎಂದು ರುದ್ರಮ್ಮನವರಿಗೆ ಹೇಳಿ ಭಟ್ಟರ ಮನೆಗೆ ಹೋದ. ಅವರಿನ್ನೂ ಗುಡಿಗೆ ಪೂಜೆಗೆ ಹೋಗಿರಲಿಲ್ಲ, ಸ್ನಾನಕ್ಕೆ ಸಿದ್ಧವಾಗಿದ್ದರು. ಇವನನ್ನು ಕಂಡವರೇ, ಬಾಬಾ, ನೀನ್ ಸಿಕ್ಕಿದ್ರೆ ಒಂದು ಮಾತು ಹೇಳ್ಬೇಕು ಅಂತಿದ್ದೆ, ನೀನೇ ಬಂದೆ. ಸ್ವಾಮಿ ನಿನಗೆ 100 ವರ್ಷ ಆಯುಸ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಇದೇ ಗುರುತು. ಇವನು ಗೋಡೆಯ ದಡದಲ್ಲಿ ಮಂದಲಿಗೆಯ ಮೇಲೆ ಕುಳಿತ. ಅವನ ಎದುರಿಗೆ ಕಂಬಕ್ಕೆ ಹೊರಗೆ ಅವರು ಹೇಳಿದರು, ಇನ್ನೇನೂ ಇಲ್ಲ, ಈ ಊರಲ್ಲಿ 2 ಬ್ರಾಹ್ಮಣ ಮೇಷ್ಟ್ರುಗಳಿದ್ದಾರೆ, ನಿನಗೆ ಗೊತ್ತಿರ್ಬೋದು. ನೀನು ಭಾಷಣ ಮಾಡೋಕೆ ಹೋಗಿದ್ದಾಗ ಅವ್ರನ್ನ ನೋಡಿರ್ಬೋದು. ನಾಗರಾಜ್ ಅಂತ ಒಬ್ರು, ವ್ಯಾಸರಾವ್ ಅಂತ ಇನ್ನೊಬ್ರು. ನೀನು ರಾಜಶೇಖರನ ಮನೇಲಿ ಇಳ್ಕೊಂಡಿದೀಯಲ್ಲ, ಸ್ನೇಹಿತ ಕರೆದ ಅಂತ ಹೋದೆ. ತಪ್ಪೇನಿಲ್ಲ, ಹೊಸ ಕಾಲ. ಆದ್ರೆ ಅವನು ಒಬ್ಬ ಬ್ರಾಹ್ಮಣರು ಬಂದ್ರೆ ಮನೆಗೆ ಕರೆದು ಒಪ್ಪತ್ತುವನ್ನು ಹಾಕೋಕೆ ಬ್ರಾಹ್ಮಣರಿಗೆ ಯೋಗ್ಯತೆ ಇಲ್ಲ, ಬೇರೆ ಜಾತಿಯವರು ಅವರಿಗೆ ಆತಿಥ್ಯ ಮಾಡಬೇಕು, ನಮ್ಗಿರೋ ಧಾರಾಳ ಬ್ರಾಹ್ಮಣರಿಗಿಲ್ಲ ಅಂತ ಅವರೆದುರಿಗೆ ಹಂಗಿಸಿದನಂತೆ. ನೋಡಿ, ಅವ್ರು ನಮ್ಮನೆಗೆ ಬಂದಿದ್ರೆ ನಾವು ಬೇಡ ಅಂತಿದ್ವಿ, ಅವರು ಸ್ನೇಹಿತರು ಅಂತ ಸಭೆಯಲ್ಲಿ ಹೇಳಿ ಜಂಬ ಕೊಚ್ಕೋತಾರೆ, ಇಲ್ಲಿ ಹೀಗೂ ಅಂತಾರೆ ಅಂತ ನನ್ನ ಕೈಲಿ ಹೇಳಿ ಪೇಚಾಡ್ಕೊಂಡ್ರು. ಇನ್ನು ಕೃಷ್ಣೇಗೌಡನ ಮನೆಗೆ ಊಟಕ್ಕೆ ಹೋಗಿದ್ಯಲ್ಲ, ಅವನೇನು ಕಡಿಮೆ ಅಂದ್ಕೋಬೇಡ.
ಟೌನಲ್ಲಿರೋ ನಿಮ್ಗೆ ಹಳ್ಳಿಲಿ ಯಾವ್ಯಾವುದಕ್ಕೆ ಏನೇನು ಮಾತು ಹುಟ್ಟುತ್ತೆ ಅಂತ ಅರ್ಥವಾಗೋಲ್ಲ. ನಮ್ಮ ಅಚ್ಯುತ ಹಾಸನದಲ್ಲಿದ್ದಾನಲ್ಲ, ಅಲ್ಲಿ ಅವನ ಜೊತೆಗಾರರು ಯಾವ ಜಾತಿಯವ್ರ ಮನೆಗಾಗ್ಲಿ ಕರೆದ್ರೆ ಕಾಫಿ ತಿಂಡಿ ಮಾಡ್ತಾನೆ. ಆದ್ರೆ ಈ ಊರಿಗೆ ಬಂದಾಗ ಮಾತ್ರ ಇತರವ್ರ ಮನೆಯಲ್ಲಿ ಒಂದು ಲೋಟ ಗಂಗೋದಕನು ಮುಟ್ಟಲ್ಲ. ಇಲ್ಲಿ ಪರಿಸ್ಥಿತಿ ಅವನಿಗೆ ಗೊತ್ತಿದೆ. ಇನ್ಮೇಲೆ ನೀನ್ ಯಾವಾಗ ಈ ಊರಿಗೆ ಬಂದ್ರು ಸೀದಾ ಇಲ್ಲಿಗೆ ಬಂದ್ಬಿಡು, ನಾನು ಅಡಿಗೆ ಮಾಡಿ ಇಕ್ತೀನಿ. ನನ್ನ ಕೈಲಿ ಆಗದೆ ಇದ್ರೆ ನೀನ್ ಮೊದ್ಲೇ ಒಂದು ಕಾರ್ಡ್ ಬರೆಸಿದ್ರೆ ಹಾಸನದಿಂದ ನನ್ನ ಸೊಸೆನ ಕರೆಸ್ತೀನಿ ಎಂದ್ರು. ಬೇರೆ ಜಾತಿಯವರ ಮನೆಯಲ್ಲಿ ತಿನ್ನಬಾರದೆಂಬ ಕಟ್ಟು ಹಳ್ಳಿಯಲ್ಲಿ ಉಂಟೆಂಬುದು ಅವನಿಗೆ ಗೊತ್ತಿತ್ತು. ಆದರೆ ಈಗ ಎಷ್ಟೋ ಕಾಲ ಬದಲಾಗಿದೆ. ಅಲ್ಲದೆ ತಾನು ದಿಲ್ಲಿಯಲ್ಲಿ ಓದಿ ಎಷ್ಟೋ ಊರುಗಳಲ್ಲಿ ಕೆಲಸ ಮಾಡಿ ತನಗೇನು ಅದರಲ್ಲಿ ತುಸು ಕಳಂಕವಿಲ್ಲ. ರಾಜಶೇಖರ, ಕೃಷ್ಣೇಗೌಡರಂತವರು ಹೀಗೆ ಮಾತಾಡಿದ್ರೆ ಎಂದು ಅವನ ಮನಸ್ಸು ಖಿನ್ನವಾಯಿತು. ಭಟ್ರು ಹೇಳುವುದು ನಿಜ. ಅವರನ್ನ ಚುಚ್ಚಿ ಮಾತಾಡ್ತಾರೆ, ನನ್ನ ಹಿಂದೆ ಆಡ್ತಾರೆ, ಎದುರಿಗೆ ಸ್ವಾಗತಿಸ್ತಾರೆ. ಈ ಇಬ್ಬಂದಿ ವರ್ತನೆ ಯಾವಾಗ ಹೋಗುವುದು ಎಂದು ತನ್ನೊಳಗೆ ಯೋಚಿಸುತ್ತಾ ಕುಳಿತ. ಅನಂತರ ತಾನು ಬಂದಿದ್ದ ಮಾತಿನ ನೆನಪಾಯಿತು. ಮುಪ್ಪಿನ ಮುದುಕರಿಗೆ ಸರ್ಕಾರ ತಿಂಗಳಿಗೆ ಇಷ್ಟು ಅಂತ ಹಣ ಕೊಡೋದು ನಿಮ್ಗೆ ಗೊತ್ತಿರಬಹುದು. ಉಳುವವನೇ ಭೂಮಿಯ ಒಡೆಯ ಅಂತ ಜಮೀನ್ದಾರಿ ಅಧಿಕಾರನ ಹೊಡೆದಾಕಿತ್ತಲ್ಲ ಸರ್ಕಾರ, ಅದೇ ತಂದ ಕಾರ್ಯಕ್ರಮ ಇದು. ನಿಮಗೆ ಅದು ಬರ್ತಿದೆಯೇ? ಪೂಜೆ ಮಾಡಿದ್ದಕ್ಕೆ ಸರ್ಕಾರಿ ಸಂಬಳ ಬೇಡ ಅಂತ ಬಿಟ್ರಿ. ಆದ್ರೆ ದೇಶದ ಒಬ್ಬ ವೃದ್ಧರಾಗಿ ಈ ನಿವೃತ್ತಿ ವೇತನ ತಗೊಳ್ಳೋಕೆ ನಿಮ್ಗೆ ಅಧಿಕಾರವಿದೆ. ನಿಮ್ಗೆ ಇಲ್ಲಿ ತನಕ ಬರದೇ ಇದ್ರೆ ಹೇಳಿ, ನಾನು ಮಾಡಿಸ್ಕೊಡ್ತೀನಿ. ತಿಂಗಳಿಗೆ 60 ರೂಪಾಯಿ ಅಂತ ಕಾಣುತ್ತೆ ಮಾಸಾಶನ. ಅಚ್ಯುತನನ್ನು ಅವಲಂಬಿಸದೇ ಇರ್ಬೋದು. ಅದೇ ನಮ್ಮೂರಲ್ಲಿ ಎಷ್ಟೋ ಜನಕ್ಕೆ ಬರ್ತಿದೆ. ಅನುಕೂಲವಾಗಿ ಭೂಮಿ ಕಾಣಿ ಇರೋಂಥವ್ರಿಗೂ ಬರ್ತಿದೆ. ನೀವು ಅರ್ಜಿ ಹಾಕೊಳ್ಳಿಲ್ವೇ? ಅಚ್ಯುತನಿಗೆ ಕಷ್ಟವಾಗುತ್ತೆ ನಿಜ. ಆದ್ರೆ ಮುಪ್ಪಿನ ವಯಸ್ಸಿನಲ್ಲಿ ಮಾತಾ ಪಿತೃಗಳನ್ನು ಸಾಕೋದು ಅವನ ಧರ್ಮ ಅಲ್ವಾ? ನಾನು ದಿಕ್ಕಿಲ್ದೋನು ಅಂತ ರಾಜ ಬೊಕ್ಕಸಕ್ಕೆ ಕೈವಡ್ಡಿ ಇಸ್ಕೊಂಡ್ರೆ ನನ್ನ ಮಗನಿಗೆ ಶ್ರೇಯಸ್ಸಾಗಲ್ಲ ಅಂತ ನಾನೇ ಅರ್ಜಿ ಹಾಕಿಲ್ಲ ಅಂದ್ರು. ಅವರ ಮುಖವನ್ನು ಗಮನಿಸಿದ. ಹೆಮ್ಮೆಯಾಗಲಿ ನೈತಿಕ ಹಿರಿಮೆಯಾಗಲಿ ಇಲ್ಲದೆ ತೀರ ಸಹಜವಾಗಿ ಅವರು ಮಾತನಾಡಿದ್ದರು. ಅವನು, ದೇವಸ್ಥಾನಕ್ಕೆ ತೇಗದ ಮರದಲ್ಲಿ ಹೊಸ ಬಾಗಿಲು ಮಾಡಿಸ್ಬೇಕು ಅಂತ ನನಗೆ ಮನಸ್ಸಾಗಿದೆ. 5,000 ಅಂತ ನನ್ನ ಅಂದಾಜು. ನಿಮಗೊಂದು ಚೆಕ್ ಕೊಡ್ತೀನಿ, ನೀವು ಮಾಡಿಸಿ. ಸಾಲದಿದ್ದರೆ ಬರೀರಿ, ಕಳಿಸಿಕೊಡ್ತೀನಿ. ಗುಡಿಯ ಒಳಗಾದರೂ ಬಾವಲಿ ನಾಯಿ ಹಂದಿಗಳು ಹೋಗದೇ ಇರಬೇಕು ಅಂತ ನನ್ನ ಆಶೆ. ಯಾರಾದ್ರೂ ಕೇಳಿದರೆ ಮಾಡಿಸಿದವನು ನಾನು ಅನ್ಬೇಡಿ. ನಮ್ಮ ಅಜ್ಜ ಅಜ್ಜಿಯ ಹೆಸರು ಹೇಳಿ ಎಂದು ತನ್ನ ಅಟ್ಯಾಚಿಯಿಂದ ಚೆಕ್ ಬುಕ್ ತೆಗೆದು ಅವರಿಗೆ ಬರೆದು ಕೊಟ್ಟ. ಅವರ ಮುಖ ಅರಳಿತು. ನೀನು ವೆಂಕಟ ಸುಬ್ಬಯ್ಯನವರು ಶಾಂತಮ್ಮನವರ ಮೊಮ್ಮಗ ಆದದ್ದಕ್ಕೆ ಸಾರ್ಥಕ ಆಯ್ತು ಮಗು ಎಂದರು. ಅನಂತರ 5 ನಿಮಿಷ ಕೂತಿದ್ದು ಅವನು, ನಿಮಗೆ ಪೂಜೆಗೆ ಹೊತ್ತಾಗುತ್ತೆ, ನಾನು ಊರಿಗೆ ಹೊರಟಿದ್ದೀನಿ ಎಂದು ಮೇಲೆ ಎದ್ದ. ಆಗಾಗ ಬರ್ತೀರಪ್ಪ, ಹೊಸ ಬಾಗಿಲು ಸ್ಥಾಪನೆ ಮಾಡುವಾಗ ಬರಿತೀನಿ. ನಿನ್ನ ಹೆಂಡತಿ ಮಗನ ಜೊತೆಗೆ ಬಂದು ನೀನೇ ಅದರ ಪೂಜೆ ಮಾಡಿ ಸ್ಥಾಪನೆ ಮಾಡಬೇಕು ಎಂದರು. ಅಲ್ಲಿಂದ ಹೊರಗೆ ಬಂದ ನಂತರ ಅವನಿಗೆ ತನ್ನ ಮನೆಯಿದ್ದ ಜಾಗವನ್ನು ನೋಡಲೇ ಇಲ್ಲ ಅನಿಸಿತು. ಯಾಕೆ ನೆನಪು ಬರಲಿಲ್ಲ? ಅಜ್ಜ ಅಜ್ಜಿ ಇಲ್ಲದ ಅಲ್ಲಿಗೆ ಹೋಗಲು ಮನಸ್ಸು ಒಳಗಿಂದಲೇ ತಡೆ ಹಾಕಿದೆ. ಅಲ್ಲದೆ ಈಗ ಅಲ್ಲಿ ಮಳೆಗೆ ಗೋಡೆಗಳೆಲ್ಲ ಕಳಚಿ ಬಿದ್ದು ಹೋಗಿ ನಿವೇಶನ ಉಳಿದಿರುತ್ತೆ. ನೋಡುವುದಾದರೂ ಏನನ್ನು ಎನ್ನಿಸಿದರು. ಊರಿಗೆ ಬಂದುದಕ್ಕೆ ಹೋಗಿ ನೋಡಿ ಬರಬೇಕೆಂದು ಅತ್ತ ನಡೆದ. ಆದರೆ ಅಲ್ಲಿ ಹೋದಾಗ ಅದು ಖಾಲಿ ನಿವೇಶನವಾಗಿರಲಿಲ್ಲ. ಸುಣ್ಣ ಬಣ್ಣಗಳಿಲ್ಲದ ಕಚ್ಚಾ ಮಣ್ಣಿನ ಗೋಡೆಗಳಿಂದ ಕಟ್ಟಿದ ದೊಡ್ಡ 2 ದನದ ಕೊಟ್ಟಿಗೆಗಳಿದ್ದವು. ಬೀದಿಯಲ್ಲಿ ಬುಗುರಿ ಆಡುತ್ತಿದ್ದ ಹುಡುಗರು ಇವು ಯಾರವು ಎಂದು ಕೇಳಿದಾಗ, ಆ ಕಡೆದು ಶಿಂಗ್ರಿಗೌಡ್ರದ್ದು, ಈ ಕಡೆದು ಶಿವರುದ್ರ ಸೆಟ್ರದ್ದು ಎಂದು ಹುಡುಗ ಹೇಳಿದ. 20 ವರ್ಷದಿಂದ ಬಂದು ನೋಡಿ ಅಥವಾ ಜಾಗವನ್ನು ನೋಡಿಕೊಳ್ಳುವಂತೆ ನಂಬಿಕೆಯುಳ್ಳ ಯಾರಿಗಾದರೂ ವಹಿಸದಿದ್ದರೆ ಮತ್ತೇನಾದೀತು ಎಂದು ತನ್ನ ಭಾಗದ ತಪ್ಪನ್ನು ತಾನೇ ನೆನಪು ಮಾಡಿಕೊಂಡ. ಈ ಶಿಂಗ್ರಿಗೌಡ ಶಿವರುದ್ರ ಶೆಟ್ಟಿಯವರು ಯಾರೆಂದು ವಿಚಾರಿಸುವ ಗೊಡವೆ ಬೇಡವೆನಿಸಿತು. ವಿಚಾರಿಸಿದರೂ ಪರಿಣಾಮವೇನಾಗಬಹುದು? ಕಂಡವರ ಭೂಮಿಯನ್ನು ಆಕ್ರಮಿಸುವ ಅವರ ನೈತಿಕ ತಪ್ಪಿಗಿಂತ ಇಷ್ಟು ವರ್ಷ ಹಕ್ಕು ಸ್ಥಾಪಿಸದೆ ಬಿಟ್ಟ ತನ್ನ ಲೋಪವೇ ಕಾಯ್ದೆಯಲ್ಲಿ ದೊಡ್ಡದಾಗುತ್ತದೆ ಎಂಬ ಅರಿವಾಯಿತು. ಆದರೂ ಒಮ್ಮೆ ಆ 2 ಕೊಟ್ಟಿಗೆಗಳಲ್ಲಿ ಒಂದು ಸುತ್ತು ತಿರುಗಿ ಬೀದಿಗೆ ಬಂದು ಇನ್ನು ಬೆಂಗಳೂರಿಗೆ ಹೊರಡುವುದೊಂದೇ ಕೆಲಸವೆಂದು ರಾಜಶೇಖರ್ನ ಮನೆ ಕಡೆಗೆ ಹೆಜ್ಜೆ ಹಾಕಿದ. ಬಾಲ್ಯದ ನೆನಪುಗಳೆಲ್ಲ ಒತ್ತಿ ಬಂದು ಬೆಂಗಳೂರಿನಿಂದ ಹೊರಡುವಾಗ ಅದೆಂತಹ ಉತ್ಸುಕತೆ ಇತ್ತು. ಈಗ ಭ್ರಮ ನಿರಸನವಾಗಿ ಬರದೇ ಇದ್ದರೂ ಆಗುತ್ತಿತ್ತು ಎನ್ನುವ ಮನಸ್ಥಿತಿ ಎಂದು ತನ್ನನ್ನು ತಾನೇ ವಿಶ್ಲೇಷಿಸಿಕೊಳ್ಳುತ್ತಾ ನಡೆಯುವಾಗ ಈ ರಾಜಶೇಖರ್ನ ಮನೆಯಲ್ಲಿ ಮತ್ತೆ ಊಟವಿರಲಿ, ಒಂದು ಲೋಟ ನೀರು ಕೂಡ ಕುಡಿಯಬಾರದು ಎನ್ನಿಸಿತು. ಸುಮ್ಮನೆ ಮೇಲಿನ ರೂಮಿಗೆ ಹೋಗಿ ತನ್ನ ಕ್ಯಾಮರಾ, ಟವೆಲ್ ಮೊದಲಾದವುಗಳನ್ನು ತೆಗೆದುಕೊಂಡು ಅವನ ತಾಯಿಗೆ ಹೇಳಿ ಹೊರಟು ಬಿಡುವುದು ಎಂದುಕೊಂಡ. ತಾನು ಹೋದ ಮೇಲೆ ಆ ತಾಯಿ ರೂಮಿಗೆ ಪಂಚಗವ್ಯ ಪ್ರೋಕ್ಷಣೆ ಮಾಡಿ 4 ಬಕೆಟ್ ಆದರೂ ನೀರು ಸುರಿದು ತೊಳೆಯಬಹುದು ಎನ್ನಿಸಿತು. ಏನಾದರೂ ಮಾಡಿಕೊಳ್ಳಲಿ, ನಾನಂತೂ ಶಿಷ್ಟಾಚಾರ ಬಿಡದೆ ಅವರಿಗೆ ವಂದನೆ ಹೇಳಿ ಸ್ಕೂಲಿಗೆ ಹೋಗಿ ರಾಜಶೇಖರನಿಗೂ ಸ್ನೇಹ ಕೃತಜ್ಞತೆಗಳನ್ನು ಸಲ್ಲಿಸಿ ಹೋಗಬೇಕು ಎಂದು ನಿರ್ಧರಿಸಿದ. ಅವನ ಮನೆಗೆ ಬಂದಾಗ ಜಗುಲಿಯ ಮೇಲೆ ಒಬ್ಬರು ಕುಳಿತಿದ್ದರು. ತನ್ನ ಮುಖವನ್ನೇ ನೋಡುತ್ತಾ ಎದ್ದು ನಿಂತದ್ದರಿಂದ ತನಗಾಗಿ ಕಾಯುತ್ತಿದ್ದರಿಂದ ಅರ್ಥವಾಯಿತು. ಸಾದಾ ಗಪ್ಪು ಬಣ್ಣ, ದಪ್ಪ ತುಟಿಗಳು, ದಪ್ಪ ಹುಬ್ಬು, ಮಟ್ಟಸವಾದ ಎತ್ತರ, ತನಗಿಂತ 5-6 ವರ್ಷಕ್ಕೆ ದೊಡ್ಡವರು ಎನ್ನಬಹುದಾದ ಸುಮಾರು 50 ವರ್ಷದ ವಯಸ್ಸು. ಸನ್ಯಾಸಿಯಂತೆ ತಲೆಯನ್ನು ಸಂಪೂರ್ಣವಾಗಿ ಮುಂಡನ ಮಾಡಿಕೊಂಡಿದ್ದಾದರೂ ಹುಟ್ಟಿರುವುದು ಬಿಳಿಕಾದಿ ಲುಂಗಿ, ಮೇಲೆ ಜುಬ್ಬ, ಜಗಲಿಯ ಮೇಲೆ ಬೀದಿಯಲ್ಲಿ ಅಂಚಿನಲ್ಲಿ ನಿಲ್ಲಿಸಿದ್ದ ಹಳೆ ಬೈಸಿಕಲ್ ಅವರದೆಂದು ಗೊತ್ತಾಯಿತು. ನನ್ನ ಗುರುತು ಹಿಡಿತೀಯಾ ಎಂದರು ಏಕವಚನದಲ್ಲಿ. ಮಾತಿನಲ್ಲಿ ಮಾತ್ರವಲ್ಲ,
ಅವರ ಕಣ್ಣು ಮುಖಗಳ ಭಾವದಲ್ಲಿ ಇಡೀ ವ್ಯಕ್ತಿತ್ವದಲ್ಲಿ ಶಾಂತ ಪ್ರೀತಿಯ ಸ್ವಭಾವದವರು ಎಂದು ತಟ್ಟನೆ ಎನ್ನಿಸುತ್ತಿತ್ತು. ಅವನು ಅವರನ್ನು ಯವಯಕ್ಕೆದೆ ನೋಡುತ್ತಾ ನೆನಪನ್ನು ತೊಡಗಿದ. ಅವನ ನೆನಪಿಗೆ ಸಹಾಯಕವಾಗುವಂತೆ ಅವರು ಮುಗುಳ್ನಕ್ಕರು. ಈ ಊರಲ್ಲೇ ನೀನು ನೋಡಿದ್ದು ಓದುವಾಗ ಎಂದು ಸುಳಿವು ಕೊಟ್ಟರು. ಆದರೂ ನೆನಪು ಬರುತ್ತಿಲ್ಲ. ಅಜ್ಜ ಅವರ ಮನೇಲಿ ನೋಡಿದ್ದು ಈಗ ಯಾಳು ಎಂದ್ರು. ಇನ್ನೂ ಗುರುತು ಸಿಗುತ್ತಿಲ್ಲ. ನಿನ್ ಜೊತೆ ಓದ್ತಿದ್ದೆ ಅಂತ ಜ್ಞಾಪಿಸ್ಕಾ ಬೇಡ. ನಾನು ನಿನಗಿಂತ 5 ವರ್ಷಕ್ಕೆ ಮುಂದು ಮೈಸೂರಾಗ ಕಾಲೇಜ್ನಲ್ಲಿ ಓದ್ತಿದ್ದೆ. ನೀನು ಲೋಯರ್ ಸೆಕೆಂಡರಿ ಕಟ್ಟಿದಾಗ ನಾನು ನಿಮ್ಮ ಮನೇಲೆ ಇದ್ಕೊಂಡು ನಿಂಗೆ ಇಂಗ್ಲಿಷ್ ಗ್ರಾಮರ್ ಊರು ಹೊಡಿಸಿದ್ದೆ. ಈಗ ಜ್ಞಾಪಕಕ್ಕೆ ಬಂತಾ ಎಂದರು. ಹಳೆಯ ನೆನಪು ಎಬ್ಬುತ್ತಾ ಮುಖ ಕ್ರಮೇಣ ಬೆರೆಯಿತು. ಹ್ಮ್ ಎಂದು. ತಡೀರಿ, ನಿಮ್ ಹೆಸರು ಜ್ಞಾಪಕಕ್ಕೆ ಬರ್ತಿಲ್ಲ. ಆಮೇಲೆ ನಾವು ಸಂಧಿಸಿಯೇ ಇಲ್ಲ. ಅಣ್ಣಯ್ಯ ಅಂತಲ್ವೇ ಅಜ್ಜಿ ನಿಮ್ಮನ್ನು ಕೂಗ್ತಿದ್ದು. ಹಿಡ್ದೆ ಎಂದು ಹತ್ತಿರ ಬಂದು ಅವನ 2 ಭುಜಗಳನ್ನು ಹಿಡಿದು ಅಲುಗಿಸಿ ನಂತರ ಬಾಚಿ ತಬ್ಬಿಕೊಂಡರು. ಅವರು ತಬ್ಬಿಕೊಂಡ ತಕ್ಷಣ ಅವನ ನೆನಪು ಇನ್ನೂ ಸ್ಫುಟವಾಯಿತು. ನೀವು ಆಗತ್ತಾನೆ ಮೈಸೂರಿನಲ್ಲಿ ಇಂಟರ್ಮೀಡಿಯೇಟ್ ಪಾಸ್ ಮಾಡಿ BSc ಓದ್ತಾ ಇದ್ರಿ ಅಲ್ವಾ? ನಂಗೆ ಗ್ರಾಮರ್ ಹೇಳ್ಕೊಡೋಕೆ ಅಂತ ಅಜ್ಜ ನಿಮ್ಗೆ ಕಾಗದ ಬರೆಸಿ ಕರ್ಸ್ಕೊಂಡಿದ್ರು ಅಲ್ವಾ? ಕಾಮನ್ವೆಲ್ತ್ ಇಂಗ್ಲಿಷ್ ರೀಡರ್ ಅಂತ ಇತ್ತು. ಅದರ ಪ್ರತಿಯೊಂದು ಪಾಠದ ಕೊನೆಗೂ ಇದ್ದ ಎಕ್ಸರ್ಸೈಸ್ ನ ನೀವು ನನಗೆ ಮಾಡಿಸಿ ಅರೆದು ಕುಡಿಸಿ ಬಿಟ್ಟಿದ್ರು. 4 ದಿನ ಹಗಲು ರಾತ್ರಿ. ನಾನು ಅರೆದು ಕುಡಿಸಿದ್ರಿಂದಲೇ ನೀನು ದೊಡ್ಡ ಇಂಗ್ಲಿಷ್ ಪತ್ರಿಕೆ ಸಂಪಾದಕನಾದೆ ಅಲ್ವಾ ಎಂದು ಗಟ್ಟಿಯಾಗಿ ನಕ್ಕು. ನೀನು ಬೆಂಗಳೂರಿನಲ್ಲಿಯೇ ಸಂಪಾದಕನಾಗಿದೆಯಂತ ಗೊತ್ತಿತ್ತು. ಬಂದು ನೋಡೋಣ ಅಂತ ಮನ್ಸಿತ್ತು. ಯಾಕೋ ಆಗಿರ್ಲಿಲ್ಲ. ದೇವಸ್ಥಾನದ ಸರಸ್ವತಿ ವಿಗ್ರಹ ಕಳುವಾಗಿರೋ ವಿಷಯ ದೊಡ್ಡದಾಗಿ ನೀನು ವರದಿ ಪ್ರಕಟಿಸಿದಾಗ ತನ್ನ ಊರು ಎನ್ನುವ ವಾಂಚಲ್ಯದಿಂದ ಇವನು ಮೊದಲ ಪುಟದಲ್ಲಿ ಆರಂಭ ಮಾಡಿದ್ದಾನೆ ಅಂದುಕೊಂಡೆ. ನಿನ್ನೆ ನೀನು ಈ ಊರಿನ ಸ್ಕೂಲ್ನಲ್ಲಿ ಭಾಷಣ ಮಾಡಿದೆ ಅಂತ ರಾತ್ರಿ 9 ಗಂಟೆಗೆ ಗೊತ್ತಾಯ್ತು. ಇವತ್ತು ಬೆಳಿಗ್ಗೆ ಸೈಕಲ್ ತುಳ್ಕೊಂಡು ಬಂದೆ. ಎಲ್ಲಿದ್ದೀರಾ? ಏನ್ ಮಾಡ್ತಿದ್ದೀರಾ? ನಡಿ ಹೋಗೋಣ, ನಾನಿರೋ ಕಡೆಗೆ. ನೀನ್ ಕರ್ಕೊಂಡು ಹೋಗ್ಬೇಕು ಅಂತಲೇ ಬಂದೆ. ನನ್ನ ಜೊತೆಗಾರರಿಗೆಲ್ಲ ಹೇಳಿದ್ದೀನಿ ನೀನ್ ಕರ್ಕೊಂಡೇ ಬರ್ತೀನಿ ಅಂತ. ಎಲ್ಲಿ? ಈ ಊರಿನ ತಿಪ್ಟೂರಿಗೆ ಹೋಗ್ತಾ ಬಿದಿರಳ್ಳಿ ಅಂತ ಒಂದು ಗೇಟ್ ಸಿಗುತ್ತೆ. ಅಲ್ಲಿ ಇಳಿದು ಎಡಕ್ಕೆ ಹೋದ್ರೆ ಜೋಗಿ ಬೆಟ್ಟ ಅಂತ ಎತ್ತರವಾದ ಬೆಟ್ಟ. ಸುತ್ತ ಎಷ್ಟು ದೂರದಿಂದ ನೋಡಿದರೂ ನೀಲಿ ಬಣ್ಣಕ್ಕೆ ಕಾಣುತ್ತೆ. ಅದರ ಪಕ್ಕಕ್ಕೆ ಇಳುವಿನಲ್ಲಿ ಹಾಲ್ಕೆರೆ ಅಂತ ಊರು. ಅಲ್ಲಿ ಒಂದು ಸ್ಕೂಲ್ ನಡೆಸ್ತಿದ್ದೀನಿ. ಸ್ಕೂಲು ಅಂದ್ರೆ ಊಟ ತಿಂಡಿ ಎಲ್ಲ ಅಲ್ಲೇ. ಹುಡುಗರಿಗೆ ಓದಿನ ಜೊತೆಗೆ ವೃತ್ತಿ ಶಿಕ್ಷಣನೂ ಕೊಟ್ಟು PUC ತನಕ ಓದಿಸ್ತೀವಿ. ವಿವೇಕಾನಂದ ವಿದ್ಯಾಶಾಲೆ ಅಂತ ಹೆಸರು. ಎಷ್ಟೋ ಜನ MM, MSc, BE, MBBS ಇವೆಲ್ಲ ಮಾಡಿರೋ ಹುಡುಗರು ಸಂಬಳವಿಲ್ಲದೆ ಸೇವೆ ಮಾಡ್ತಿದ್ದಾರೆ. ಅವರು ನನ್ನ ಹಾಗೆ ಸನ್ಯಾಸಿಗಳು, ಸಂಸಾರಸ್ಥ ಮೇಷ್ಟ್ರುಗಳು ಕೆಲವರವರೇ. ರವೀಂದ್ರ ಉದ್ವಿಗ್ನನಾದ. ಹೋಗೋಣ, ಬರ್ತೀನಿ ಎಂದ. ಇಲ್ಲಿ ಕೆಲಸವೆಲ್ಲ ಮುಗಿತಾ? ಯಾವಾಗ ಹೊರಡ್ತೀಯಾ? ಈಗ್ಲೇ. ನೀವೀಗ ನನಗೆ ಸಿಕ್ಕದೇ ಇದ್ದಿದ್ರೆ ನಾನು ಯಾವ ಕಡೆ ಬಸ್ ಸಿಕ್ಕಿದ್ರು ಅಲ್ಲಿಗೆ ಹೋಗಿ ಬ್ಯಾಂಗ್ಳೂರ್ಗೆ ಹೊರಡ್ತಿದ್ದೆ. ಹಾಗಾದ್ರೆ ಒಂದ್ ಕೆಲಸ ಮಾಡು. ಈಗ 11ವರೆಗೆ ಬಸ್ ಅದೇ. ನೀನು ಅದನ್ನ ಹತ್ತಿ ಬಿದಿರಳ್ಳಿ ಗೇಟ್ನಲ್ಲಿ ಇಳಿ. ಅಷ್ಟರಲ್ಲಿ ನಾನು ಸೈಕಲ್ನಲ್ಲಿ ಅಲ್ಲಿಗೆ ಬಂದಿರ್ತೀನಿ. ಅಕಸ್ಮಾತ್ ಬಂದಿರದೇ ಇದ್ರೆ ನೀನ್ ಅಲ್ಲೇ ಕಾಯಿ. ಅಲ್ಲಿಂದ ಮುಂದೆ 4 ಮೈಲ್ ನಡಿಬೇಕು. ನಡಿತೀಯಾ? ಇಲ್ದೇ ಇದ್ರೆ ಬಿದಿರಳ್ಳಿಲಿ ಒಂದು ಗಾಡಿ ಮಾಡೋಣ. 4 ಮೈಲಿಗೇನು ಸುಖವಾಗಿ ನಡೀತೀನಿ. ಹಾಗಾದ್ರೆ ಬಾ, ಬಿದಿರಳ್ಳಿ ಗೇಟು ಅಂತ ಕೇಳು. ಈ ಊರಿಂದ 5 ಮೈಲಿ ಆಗುತ್ತೆ ಎಂದು ಹೇಳಿ ಅವರು ಸೈಕಲ್ ಹತ್ತಿ ಹೊರಟೇ ಬಿಟ್ಟರು. ಇವನು ಒಳಗೆ ಹೋಗಿ ಮಾಡಿ ಹತ್ತಿ ತನ್ನ ಸಾಮಾನುಗಳನ್ನು ಅಟ್ಯಾಚ್ ಹಾಕಿಕೊಂಡು ತೆಗೆದುಕೊಂಡು ಹೊರಡುವಾಗ ರುದ್ರಮ್ಮ, ತಡೀರಿ, ರಾಜಣ್ಣ 1ವರೆಗೆ ಬರ್ತಾನೆ ಎಂದ್ರು. ಸ್ಕೂಲಲ್ಲೇ ನೋಡ್ತೀನಿ ಎಂದಿದ್ದಕ್ಕೆ ಒಂದು ರವಾಸ್ತು ತಡೀರಿ, ಊಟ ಮಾಡ್ಕೊಂಡು ಹೋಗೋರಂತೆ ಎಂದ್ರು. ಇಲ್ಲ, ಊಟಕ್ಕೆ ಶಾಲ್ಕೆರೆಗೆ ಹೋಗ್ತೀನಿ. ಇಲ್ಲಿ ಕಾಯ್ತಿದ್ರಲ್ಲ ಅವ್ರ ಜೊತೆ. ಬಸ್ಸಿಗೆ ಹೊತ್ತಾಗುತ್ತೆ. ನೀವು ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ, ಉಪಕಾರ ಆಯ್ತು ಎಂದು ಹೇಳಿ ಹೊರಟು ಬಿಟ್ಟ. ಸ್ಕೂಲ್ನಲ್ಲಿ ರಾಜಶೇಖರ ಇನ್ನೊಂದೆರಡು ದಿನ ಇರಬೇಕಾಗಿತ್ತು ಕಣಯ್ಯ ಎಂದು ಸ್ನೇಹದ ಒತ್ತಾಯ ಹಾಕಿದ. ಮತ್ತೆ ಬರ್ತೀನಿ, ನೀನು ಬೆಂಗಳೂರಿಗೆ ಬಂದಾಗ ಖಂಡಿತ ಬಾ, ಅಥವಾ ಆಫೀಸಿಗೆ ಬಾ ಎಂದು ತನ್ನ ಕಾರ್ಡು ಕೊಟ್ಟ. ಜೇಬಿನಿಂದ ತೆಗೆದು ಕಾರ್ಡು ಕೊಟ್ಟ. ಬಸ್ ರಸ್ತೆಯ ತನಕ ಜೊತೆಯಲ್ಲಿ ಬಂದ ರಾಜಶೇಖರ, ಈಗ ಚನ್ನರಾಯಪಟ್ಟಣದ ಕಡೆಗೆ ಒಂದು ಬಸ್ ಇದೆ, ಅದರಲ್ಲಿ ಹೋದ್ರೆ 10 ನಿಮಿಷಕ್ಕೆ ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಸಿಗುತ್ತೆ, ಸಕಲೇಶ್ಪುರದಿಂದ ಬರೋದು ಎಂದ. ಇಲ್ಲ, ನಾನು ಹಾಲ್ಕೆರೆಗೆ ಹೋಗ್ತೀನಿ, ಅಲ್ಲಿ ಅಣ್ಣಯ್ಯ ಅನ್ನೋರು ಬಂದಿದ್ರು ಅಂದಿದ್ದಕ್ಕೆ, ಓ ಅಣ್ಣೇಗೌಡ್ರು, ಹಾಲುಮತದ ಧುರೀಣರು. ಹಾಲ್ಕೆರೆ ಅಂದ್ರೆ ಹಾಲುಮತದವರ ಊರು, ಗೊತ್ತಲ್ಲ? ಹಾಲುಮತ ಅಂದ್ರೆ ಕುರುಬಗೌಡ್ರು ಎಂದ. ಯಾವ ವ್ಯಕ್ತಿಯನ್ನು ಅವನ ಜಾತಿಯನ್ನು ಹೇಳದೆ ಗುರುತಿಸುವುದು ಭಾರತದಲ್ಲಿ ಇನ್ನು ಸಾಧ್ಯವೇ ಇಲ್ಲ. ಈ ರಾಜಶೇಖರನಿಗಂತೂ ಅಸಾಧ್ಯ ಎಂದುಕೊಂಡ ರವೀಂದ್ರ ಯಾವ ಮಾತನ್ನು ಆಡಲಿಲ್ಲ. 11 ಕಳೆದು 10 ನಿಮಿಷದ ನಂತರ ಬಸ್ಸು ಬಂತು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.